ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. KPSC ಬಿ ಗ್ರೂಪ್ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ನಿರ್ದಿಷ್ಟ ಪತ್ರಿಕೆ. ಈ ನಿರ್ದಿಷ್ಟ ಪತ್ರಿಕೆಯ 4ನೆಯ ವಿಡಿಯೋ. ಈಗಾಗಲೇ ನಾವು 3 ವಿಡಿಯೋಗಳಲ್ಲಿ ಈ ಹಿಂದೆ ನಡೆದಿರುವಂತಹ ಇಲಾಖೆಗಳ ಪ್ರಶ್ನೆ ಪತ್ರಿಕೆ ಹಾಗೂ ಈ ಹಿಂದೆ ನಡೆದಿರುವಂತಹ ವಾರ್ಡನ್ ಹಾಗೂ ಸೂಪರ್ಡೆಂಟ್ KPSC ಪತ್ರಿಕೆಯ ಪ್ರಶ್ನೋತ್ತರಗಳು ಹಾಗೂ ಪ್ರಸಕ್ತ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕ್ರಿಯಾ ಯೋಜನೆಯಲ್ಲಿನ ಅಂಶಗಳು ಹಾಗೂ ಬಜೆಟ್ನಲ್ಲಿ ಬದಲಾವಣೆಯಾಗಿರ್ತಕ್ಕಂಥ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಸುಮಾರು 3 ತರಗತಿಗಳನ್ನು 75 ಪ್ರಶ್ನೆ ಹಾಗೂ ಉತ್ತರಗಳನ್ನು ಸವಿಸ್ತಾರವಾಗಿ ನೋಡ್ತಾ ಬಂದಿದ್ದೇವೆ. ಸೊ ನೆಕ್ಸ್ಟ್ ಮುಂದಿನ ಸರದಿಯನ್ನು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂಖ್ಯೆ 76. ಪ್ರಸ್ತುತ ಇವತ್ತಿನ ತಿದ್ದುಪಡಿಗಳ ಪ್ರಕಾರ ತಳವಾರ ಜಾತಿ ಯಾವ ಪ್ರವರ್ಗದಡಿಯಲ್ಲಿ ಬರುತ್ತದೆ? SC, 2A, ಪ್ರವರ್ಗ 1, ST. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು, ಗೊತ್ತಿರುವಂಥದ್ದು. ಆದರೆ ಏನು ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮತ್ತು ಅಲ್ಲಿ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ತಳವಾರ ಜಾತಿ ಅಂತಕ್ಕಂಥವ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರುವುದಿಲ್ಲ. ಆದರೂ ಸಹಿತ ಇಲ್ಲಿ ಪ್ರಶ್ನೆ ಕೇಳಿರುವಂಥ ಪ್ರಶ್ನೆ ತಳವಾರ ಜಾತಿ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಪ್ರವರ್ಗದಡಿಯಲ್ಲಿ ಬರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ST ಸಮುದಾಯದಲ್ಲಿ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 77. ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ ST ಮೀಸಲಾತಿ ಪ್ರಮಾಣ ಹೆಚ್ಚಳಗೊಂಡ ಪ್ರತಿಶತ ಎಷ್ಟು? ಎಸ್. ನಾಗಮೋಹನ್ ದಾಸ್ ಅವರು ಏನು ಮಾಡಿದರು? ಮೀಸಲಾತಿಯ ಕುರಿತು ಏನು ಮಾಡಿದರು? ಪ್ರಮಾಣವನ್ನು ಹೆಚ್ಚಳ ಮಾಡಿದರು. ಹೌದಾ? ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದರು? ST ಪ್ರಮಾಣ ಮೀಸಲಾತಿ ಎಷ್ಟು ಹೆಚ್ಚಳಗೊಂಡಿದೆ ಅಂತ. ಆಪ್ಷನ್ A 0.2, B 0.3, ಆಪ್ಷನ್ C 0.4, ಆಪ್ಷನ್ D 5%. ಹಾಗಾದರೆ ನಾಗಮೋಹನ್ ದಾಸ್ ಅವರ ಪ್ರಕಾರ ಏನು ಮಾಡಿದರು? SCದು ಈ ಮೊದಲು ಎಷ್ಟಿತ್ತು? 15. ಇದನ್ನು ಏನು ಮಾಡಿದರು? 17%ಗೆ ಅಂದರೆ 2% ಹೆಚ್ಚಿಗೆ ಮಾಡಿದರು. ನೆಕ್ಸ್ಟು ST ಈ ಮೊದಲು ಇರ್ತಕ್ಕಂಥದ್ದು 3. ಇವರು ಹೆಚ್ಚಳ ಮಾಡಿರುವ ಪ್ರತಿಶತ 3ರಿಂದ 7. ಹಾಗಾದರೆ ಹೆಚ್ಚಳವಾಗಿರ್ತಕ್ಕಂಥ ಪ್ರತಿಶತ ಎಷ್ಟಾಯಿತು? 4. SC ಮೀಸಲಾತಿ 15ಅನ್ನು 17ಕ್ಕೆ ಏರಿಸಿದ್ರು, 3 ಇರ್ತಕ್ಕಂಥದ್ದನ್ನು 7ಕ್ಕೆ ಏರಿಸಿದ್ರು. ಹಾಗಾಗಿ ನಾಗಮೋಹನ್ ದಾಸ್ ಅವರ ಪ್ರಕಾರ ST ಮೀಸಲಾತಿಯಲ್ಲಿ ಹೆಚ್ಚಳವಾಗಿರ್ತಕ್ಕಂತಹ ಪ್ರತಿಶತ ಆಪ್ಷನ್ C 4. ಆಪ್ಷನ್ C 4. ಎಸ್, ಗೊತ್ತಿರಬೇಕು ಆತ್ಮೀಯ ಸ್ಪರ್ಧಾರ್ಥಿಗಳೇ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 78. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಕ್ಕೆ ಆಯ್ಕೆ ಮಾಡಲು ಯಾವ ಮಾನದಂಡಗಳನ್ನು ಅಳವಡಿಸಲಾಗಿದೆ? ಯಾವುದೇ ಒಂದು ವಸತಿ ನಿಲಯಕ್ಕೆ ಆಯ್ಕೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೂ ಸಹಿತ ಏನು ಮಾಡ್ತಾರಪ್ಪ ಅಂತಾರೆ, ಕೆಲವೊಂದಿಷ್ಟು ಮಾನದಂಡಗಳನ್ನು ಅಳವಡಿಸಿರ್ತಾರೆ. ಈ ಕೆಳಗಿನವುಗಳನ್ನು ಯಾವ ಮಾನದಂಡಗಳನ್ನು ಅಳವಡಿಸಲಾಗಿದೆ ಇರುವಂಥದ್ದು ಪ್ರಶ್ನೆ. ಆಪ್ಷನ್ಸ್: ಅಂಕಗಳ ಜ್ಯೇಷ್ಠತೆ ಮತ್ತು ಮೀಸಲಾತಿ ಮಾತ್ರ, ಅಂಕಗಳ ಜ್ಯೇಷ್ಠತೆ, ಆದಾಯ ಹಾಗೂ ಮೀಸಲಾತಿ, ತಂದೆ ತಾಯಿ ಮತ್ತು ಪೋಷಕರ ಆದಾಯ ಮಿತಿ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಹೌದಾ? ಎಸ್. ನೋಡಿ, ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನು ನಾವು ವಸತಿ ನಿಲಯಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಕೇವಲ ಅಂಕಗಳ ಜ್ಯೇಷ್ಠತೆ ಮತ್ತು ಮೀಸಲಾತಿ ಅಷ್ಟೇ ನಮಗೆ ಕನ್ಸಿಡರ್ ಆಗುವುದಿಲ್ಲ. ಮತ್ತು ಕೇವಲ ತಂದೆ ತಾಯಿ ಮತ್ತು ಪೋಷಕರ ಆದಾಯ ಮಾತ್ರ ಕನ್ಸಿಡರ್ ಆಗುವುದಿಲ್ಲ. ಕೇವಲ ಆದಾಯ ಮಿತಿ ಮಾತ್ರ ಕನ್ಸಿಡರ್ ಆಗುವುದಿಲ್ಲ. ಏನೆಲ್ಲ ಬೇಕು ಅಂತಂದರೆ ಸ್ಪರ್ಧಾರ್ಥಿಗಳೇ, ಆಪ್ಷನ್ ಬಿ ಅಲ್ಲಿ ಇರುವಂತೆ ಅಂಕಗಳ ಜ್ಯೇಷ್ಠತೆಯೂ ಬೇಕು, ಆದಾಯನೂ ಬೇಕು, ಅವರಿಗೆ ಇಂತಿಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು ಇರಬೇಕು. ಇದರ ಮಾನದಂಡಗಳ ಮೇಲೆ ವಸತಿ ನಿಲಯಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ.
ಎಸ್ ಕ್ವಶನ್ ನಂಬರ್ 79, ನೇಮಕಾತಿ ಪ್ರಾಧಿಕಾರದಿಂದ ನಮೂನೆ 6ರಲ್ಲಿ ವರದಿಯನ್ನು ಪಡೆದುಕೊಳ್ಳುವ ಅಧಿಕಾರಿಗಳು ಯಾರು? ಎಸ್, ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಆತ್ಮೀಯ ಸ್ನೇಹಿತರೆ. ನೇಮಕಾತಿ ಪ್ರಾಧಿಕಾರದಿಂದ ನಮೂನೆ 6ರಲ್ಲಿ ವರದಿಯನ್ನು ಪಡೆದುಕೊಳ್ಳುವಂಥ ಅಧಿಕಾರಿಗಳು ಪ್ರಾಂತೀಯ ಆಯುಕ್ತರು, ಸಮಾಜ ಕಲ್ಯಾಣ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಆಯುಕ್ತರು ಅಂತ ಕೊಟ್ಟಿದ್ದಾರೆ. ನಮೂನೆ 6 ಸಮಾಜ ಕಲ್ಯಾಣ ಆಯುಕ್ತರು. ನಮೂನೆ 7 ಹಿಂದುಳಿದ ವರ್ಗಗಳ ಆಯುಕ್ತರು. ಎಸ್, ಇದನ್ನ 100ಕ್ಕೆ 100ರಷ್ಟು ಕೇಳುವಂತಹ ಪ್ರಶ್ನೆ ಕೇಳ್ತಾರ. ಕೊಟ್ಟಿದ್ದಾರೆ ನೋಡ್ರಿ. ನಮೂನೆ 6ರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು, ನಮೂನೆ 7ರಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಆದರೆ ನಮೂನೆ 4ರಲ್ಲಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ನಮೂನೆ 5ರಲ್ಲಿ ನಿರ್ದೇಶಕರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಸೊ ಈ ನಮೂನೆಗಳು ನಿಮಗೆ ಗೊತ್ತಿರಬೇಕು. ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಥವಾ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 80, ಪ್ರಸ್ತುತ ಕರ್ನಾಟಕದಲ್ಲಿ ಒಟ್ಟಾರೆ ಮೀಸಲಾತಿಯ ಪ್ರಮಾಣ ಎಷ್ಟಿದೆ? ಪ್ರಸ್ತುತ ಕರ್ನಾಟಕದಲ್ಲಿ ಒಟ್ಟಾರೆ ಮೀಸಲಾತಿಯ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಮೊದಲು ಎಷ್ಟಿದೆ? SC 17, ST 7, 2A 15, 2B 4, 3A 4, 3B 5, ಪ್ರವರ್ಗ 1 4. ಒಷ್ಟು ಮೀಸಲಾತಿಯ ಪ್ರಮಾಣ ಎಷ್ಟಾಗುತ್ತೆ? ಟೋಟಲ್ 56. ಪ್ರಸ್ತುತ ಮೀಸಲಾತಿಯ ಪ್ರಮಾಣ ಎಷ್ಟು? ಟೋಟಲ್ 56 ಅನ್ನುವಂಥದ್ದು ಗೊತ್ತಿರಬೇಕು ಸ್ನೇಹಿತರೆ. ಎಸ್, ನೆಕ್ಸ್ಟ್ ಹಿಂದುಳಿದ ವರ್ಗಗಳಿಗೆ 69% ಮೀಸಲಾತಿಯನ್ನು ನೀಡಿರುವಂತಹ ರಾಜ್ಯ ಯಾವುದು? ಭಾರತ ದೇಶದಲ್ಲಿ 50%ಕ್ಕಿಂತ ಹೆಚ್ಚು ಮೀಸಲಾತಿಯನ್ನು ನೀಡಬಾರದು ಅನ್ನುವಂತಹ ಸುಪ್ರೀಂ ಕೋರ್ಟ್ ಆದೇಶಿನ ಪೂರ್ವದಲ್ಲಿಯೇ 1991ರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರುವಂತಹ ಜಯಲಲಿತಾ ಮೇಡಮ್ ಅವರು ಏನು ಮಾಡಿದ್ರು ಅಂದ್ರೆ 9ನೇ ಅನುಸೂಚಿಗೆ ಏನು ಮಾಡಿದ್ರು, ಹಿಂದುಳಿದ ವರ್ಗಗಳ ಮೀಸಲಾತಿ ಮಸೂದೆಯನ್ನು ಸೇರಿಸಿ ಅಲ್ಲಿಯ ತಮಿಳುನಾಡಿನ ಮೀಸಲಾತಿಯನ್ನು 69%ಕ್ಕೆ ಏರಿಸಿರುವುದು ನಮಗೆಲ್ಲರಿಗೂ ಗೊತ್ತಿರಬೇಕು. ಹೌದಾ? 69% ಮೀಸಲಾತಿಯನ್ನು ನೀಡಿರುವ ರಾಜ್ಯ ಯಾವುದಪ್ಪ ಅಂತಂದರೆ ತಮಿಳುನಾಡು. ಯಾರ ಕಾಲಾವಧಿಯಲ್ಲಿ? ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಜಯಲಲಿತಾ ಅವರ ಕಾಲದಲ್ಲಿ. ಎಸ್, ಕ್ವಶನ್ ನಂಬರ್ 82, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಚನೆಯಾದ ವರ್ಷ? ಕರ್ನಾಟಕದಲ್ಲಿ ಮೊದಲ ಆಯೋಗ ಯಾವುದಾಗಿತ್ತು? ಕಾಲೇಕರ್ ಆಯೋಗ, ಮಂಡಲ್ ಆಯೋಗ, ತದನಂತರದಲ್ಲಿ ಶಾಶ್ವತ ಆಯೋಗ. ಶಾಶ್ವತ ಆಯೋಗ ಅಂತಕ್ಕಂಥದ್ದು ಪ್ರಾರಂಭವಾಗಿದ್ದು 1997ರಲ್ಲಿ. 1997ರಲ್ಲಿ. ಎಸ್, ಕೊಟ್ಟಿದ್ದಾರೆ ನೋಡ್ರಿ. ಭಾರತ ದೇಶದ್ದು 1953ರಲ್ಲಿ ಕಾಲೇಲ್ಕರ್ ಆಯೋಗ, 1979ರಲ್ಲಿ ಮಂಡಲ್ ಆಯೋಗ, 1993ರಲ್ಲಿ ಶಾಶ್ವತ ಆಯೋಗ. ಆಗಿದ್ದಂತಹ ಅಧ್ಯಕ್ಷರು ಯಾರಪ್ಪ ಅಂತಂದರೆ RN ಪ್ರಸಾದ್ ಅವರು ಮೊದಲ ಅಧ್ಯಕ್ಷರು. ನಮಗೆ ಇದೀಗ ಕೇಳಿರುವಂಥ ಪ್ರಶ್ನೆ ಭಾರತದಲ್ಲಿ ಶಾಶ್ವತ ಆಯೋಗ. ಅದೇ ರೀತಿ ಕರ್ನಾಟಕದಲ್ಲಿಯೂ ಸಹಿತ 1918ರಲ್ಲಿ ನಾಲ್ವಡಿ ಕೃಷ್ಣರಾಜರ ಅವಧಿಯಲ್ಲೇ ಜಸ್ಟಿಸ್ ಮಿಲ್ಲರ್ ಸಮಿತಿ, 1960ರಲ್ಲಿ ಡಾಕ್ಟರ್ ನಾಗನಗೌಡ ಸಮಿತಿ, 1972ರಲ್ಲಿ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರೆಯಲ್ಪಡ್ತಕ್ಕಂಥ LG ಹಾವನೂರು ಆಯೋಗ. ನೆಕ್ಸ್ಟ್ 83ರಲ್ಲಿ ವೆಂಕಟಸ್ವಾಮಿ ಆಯೋಗ. ಪ್ರಸ್ತುತ ಕರ್ನಾಟಕದಲ್ಲಿ ಮೀಸಲಾತಿ ಜಾರಿಯಲ್ಲಿರುವಂತಹ ಯಾವ ಆಯೋಗದ ಅನ್ವಯ ಅಂತಂದರೆ 88ರಲ್ಲಿರ್ತಕ್ಕಂಥ ಚಿನ್ನಪ್ಪ ರೆಡ್ಡಿ ಆಯೋಗ.
ಅದೇ ರೀತಿಯಾಗಿ ಕರ್ನಾಟಕದಲ್ಲಿಯೂ ಸಹಿತ ಶಾಶ್ವತ ಆಯೋಗ ರಚನೆ ಆಯಿತು 1997ರಲ್ಲಿ. 1997ರಲ್ಲಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ. ನೆಕ್ಸ್ಟ್ ಕಾಂತರಾಜ್ ಅಂತಕ್ಕಂಥವರು ಆಯೋಗದ ಅಧ್ಯಕ್ಷರಾಗಿರುವಂತಹ ಸಮಯದಲ್ಲಿ 2014ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತಿ ಜನಗಣತಿಯನ್ನು ಮಾಡಲಿಕ್ಕೆ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಏನು ಮಾಡಿದ್ರಪ್ಪ ಅಂತಾರೆ ಅನುಮತಿಯನ್ನು ನೀಡಿದ್ರು. ಸೊ ತದನಂತರದಲ್ಲಿ ಪ್ರಸ್ತುತ ಅಧ್ಯಕ್ಷರಾಗಿ ಜಯಪ್ರಕಾಶ್ ಹೆಗಡೆ ಅವರು ಏನು ಮಾಡ್ತಾ ಇದ್ರಪ್ಪ ಅಂತಾರೆ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 1997 ಶಾಶ್ವತ ಆಯೋಗ, 1997 ಶಾಶ್ವತ ಆಯೋಗ. ನಾನು ಇಲ್ಲಿ ಭಾರತ ದೇಶದ ಶಾಶ್ವತ ಆಯೋಗ 1993 ಹೇಳಿದೆ. ಇರಲಿ. ನೆಕ್ಸ್ಟ್ ಕರ್ನಾಟಕದ 2ನೇ ಹಿಂದುಳಿದ ವರ್ಗಗಳ ಆಯೋಗ ಟಿ ವೆಂಕಟಸ್ವಾಮಿ ಆಯೋಗ. ಟಿ ವೆಂಕಟಸ್ವಾಮಿ ಆಯೋಗ ತನ್ನ ವರದಿಯನ್ನು ಸಲ್ಲಿಸಿದ ದಿನಾಂಕ ಯಾವುದು, ತನ್ನ ವರದಿಯನ್ನು ಯಾವಾಗ ಸಲ್ಲಿಸಿತು ಅಂತ ಕೇಳ್ತಾರೆ. ಎಲ್ಲ 1986, 86 ಇದೆ. ಡೇಟನ್ನು ಕೇಳ್ತಾರೆ, ನೆನಪಿಟ್ಟುಕೊಳ್ರಿ. ಮಾರ್ಚ್ 31, 1986ರಲ್ಲಿ ಟಿ ವೆಂಕಟಸ್ವಾಮಿ ಆಯೋಗ ತನ್ನ ವರದಿಯನ್ನು ಸಲ್ಲಿಸಿರುವುದು ನಮಗೆ ಗೊತ್ತಿರಬೇಕು. ಟಿ ವೆಂಕಟಸ್ವಾಮಿ ಆಯೋಗದ ಒಂದಿಷ್ಟು ಶಿಫಾರಸುಗಳನ್ನು ನಾವು ತಿಳ್ಕೊಳ್ಬೇಕು. ಪ್ರಶ್ನೆಗಳನ್ನು ಕೇಳ್ತಾರೆ. ಹಿಂದುಳಿದ ವರ್ಗಗಳನ್ನು ಅವುಗಳ ಹಿಂದುಳಿದಿರುವಿಕೆ ಆಧಾರದ ಮೇಲೆ ಎ ಮತ್ತು ಬಿ ಗುಂಪುಗಳೆಂದು ವಿಂಗಡಿಸಿ ಎ ಗುಂಪಿಗೆ 14%, ಬಿ ಗುಂಪಿಗೆ 13%, ಒಟ್ಟು 27ರಷ್ಟು ಮೀಸಲಾತಿಯನ್ನು ಶೈಕ್ಷಣಿಕ ಕ್ಷೇತ್ರ ಹಾಗೂ ನೌಕರಿಯಲ್ಲಿ ಎರಡರಲ್ಲೂ ಮಾಡಬೇಕು ಅಂತ ಶಿಫಾರಸು ಮಾಡ್ತು. ಅದಷ್ಟೇ ಅಲ್ಲದೆ ಒಟ್ಟು ಹಿಂದುಳಿದ ವರ್ಗಗಳಿಗೆ 33% ಮೀಸಲಾತಿಯನ್ನು ಶಿಫಾರಸು ಮಾಡಬೇಕು ಅಂತ ಹೇಳ್ತು. ಅದರ ಜೊತೆಗೆ ಹಿಂದುಳಿದ ವಿಶೇಷ ಗುಂಪುಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ತೆಗೆದು ಹಾಕಿ ಹಿಂದುಳಿದ ವರ್ಗಗಳಿಗೂ ಸಹಿತ ಏನು ಮಾಡಬೇಕು 15,000 ಆದಾಯ ಮಿತಿಯನ್ನು ವಿಧಿಸಬೇಕು ಅನ್ನುವಂತಹ ಶಿಫಾರಸನ್ನು ವೆಂಕಟಸ್ವಾಮಿ ಆಯೋಗ ಮಾಡಿರುವಂಥದ್ದು. ಈ ಶಿಫಾರಸುಗಳು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯ್ಕೆಗೆ ಸಂಬಂಧಿಸಿದಂತೆ ಸಂವಿಧಾನಿಕ ತಿದ್ದುಪಡಿ ಯಾವುದು? ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯ್ಕೆಗೆ ಸಂಬಂಧಿಸಿದಂತೆ ಯಾವುದು ಸಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಮಸೂದೆ ಯಾವುದಪ್ಪ ಅಂತಂದರೆ 122, 124, 121, 123. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಯಾವುದು 123ನೇ ಸಂವಿಧಾನಕ ತಿದ್ದುಪಡಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯ್ಕೆಗೆ ಸಂಬಂಧಿಸಿದಂತೆ ಸಂವಿಧಾನಾತ್ಮಕ ತಿದ್ದುಪಡಿ. ಏನು 338ನೇ ವಿಧಿ ಬಿಯಲ್ಲಿ ಏನು 338ನೇ ಬಿಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡಿ ಏನು ಮಾಡ್ತಾರ ನಮಗೆ 102ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನಾಗಿ ತಂದಿರುವುದು ಸಹ ನಮಗೇನಿರಬೇಕು ಗೊತ್ತಿರಬೇಕು. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡ್ರಿ. ಭಾರತ ಸಂವಿಧಾನದ 338A ವಿಧಿಯಡಿಯಲ್ಲಿ ಎಷ್ಟನೇ ತಿದ್ದುಪಡಿ ಪ್ರಕಾರ ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ಸೇರಿಸಲಾಯಿತು? 102 ಹಿಂದುಳಿದ ವರ್ಗಗಳ, 104 ಇಲ್ಲ, 105 ಇಲ್ಲ, ಇನ್ನು ಇರುವಂಥದ್ದು 89ನೇ ತಿದ್ದುಪಡಿ 2003ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ 338 ಏನಲ್ಲಿ ಏನಪ್ಪ ಅಂತಂದರೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಸೇರಿಸಲಾಯಿತು. 338ರಲ್ಲಿ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ಸೇರ್ಪಡಿಸಲಾಯಿತು. 123ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ 102ರ ತಿದ್ದುಪಡಿ ಕಾಯ್ದೆಯ ಪ್ರಕಾರ 338B ರಾಷ್ಟ್ರೀಯ ಹಿಂದುಳಿದ ಆಯೋಗವನ್ನು ಏನು ಮಾಡಲಾಯಿತು ಸೇರಿಸಲಾಯಿತು ಅನ್ನುವಂಥದ್ದು. 338 ಪರಿಶಿಷ್ಟ ಜಾತಿ ಆಯೋಗ, 338A ಪರಿಶಿಷ್ಟ ಪಂಗಡಗಳ ಆಯೋಗ, 338B ಏನು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ. ನೆಕ್ಸ್ಟ್ ಕ್ವಶನ್ ನಂಬರ್ 86.
ಬಿ ಪಿ ಮಂಡಲ್ ಆಯೋಗ ರಚನೆ ಆದ ವರ್ಷ ಯಾವುದು? ಎಸ್ 1980 ಜನವರಿ 1, 1979 ಜನವರಿ 1, 1979 ಫೆಬ್ರವರಿ 2, 1980 ಫೆಬ್ರವರಿ 2. ಬಿ ಪಿ ಮಂಡಲ್ ಆಯೋಗ 1979 ಜನವರಿ 1 ಫೆಬ್ರವರಿ 2. ಇದು ನಮಗೆ 100ಕ್ಕೆ 100 ಗೊತ್ತಿರಬೇಕು. 1979 ಜನವರಿ 1ರಲ್ಲಿ. ಹಾಗಾದರೆ ಈ ಅವಧಿಯಲ್ಲಿ ಇರ್ತಕ್ಕಂತಹ ಪ್ರಧಾನಮಂತ್ರಿ ಯಾರು? ಭಾರತ ದೇಶದ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ಅಧಿಕಾರದಲ್ಲಿದ್ದಾಗ ಬಿ ಪಿ ಮಂಡಲ್ ಆಯೋಗ ರಚನೆ ಆಯಿತು 1979 ಜನವರಿ 1. ಆದರೆ ಇದರ ವರದಿಯನ್ನು ಕೊಟ್ಟಿದ್ದು 1980 ಡಿಸೆಂಬರ್ 31ರಲ್ಲಿ. ಯಾರಿದ್ರಪ್ಪ ಅಂದ್ರೆ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದರು. ನೆಕ್ಸ್ಟ್ ಕ್ವಶನ್ ಅದೇ. ಎಸ್, ಮಂಡಲ್ ಆಯೋಗ ಯಾವಾಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತ್ತು? ಇದನ್ನ CTA ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, PSI ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೇಳಿದ್ದಾರೆ. ಬಿ ಪಿ ಮಂಡಲ್ ಆಯೋಗ ಯಾವಾಗ ರಚನೆ ಆಯಿತು, ಯಾವಾಗ ತನ್ನ ವರದಿಯನ್ನು ಸಲ್ಲಿಸಿತು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 1979 ಜನವರಿ 1ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರದಲ್ಲಿ ರಚನೆ ಆಗಿರ್ತಕ್ಕಂಥ ಬಿ ಪಿ ಮಂಡಲ್ ಆಯೋಗ 1980 ಡಿಸೆಂಬರ್ 31ರಲ್ಲಿ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುವುದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಎಸ್, ಭಾರತ ಸಂವಿಧಾನಕ್ಕೆ 102ನೇ ತಿದ್ದುಪಡಿ ಜಾರಿಯಾದ ವರ್ಷ ನಾನು ಇವಾಗಲೇ ಹೇಳಿದೆ 2018ರಲ್ಲಿ ಏನಾಯ್ತಪ್ಪ ಅಂತಾರೆ 102ನೇ ತಿದ್ದುಪಡಿ ಜಾರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 89. ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ಭಾರತದಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಸಂಬಂಧಿಸಿದಂತೆ ತಿದ್ದುಪಡಿ? 102. ಎಸ್, ನೆಕ್ಸ್ಟ್ ಕೆಳಗಿನ ಯಾವ ಸಂವಿಧಾನಕ್ಕೆ ತಿದ್ದುಪಡಿ ಭಾರತದಲ್ಲಿ ಹಿಂದುಳಿದ ರಾಷ್ಟ್ರೀಯ ವರ್ಗಗಳ ಆಯೋಗದ ರಚನೆಗೆ? ಇದು ಸಹಿತ 102 ಈಗಾಗಲೇ ರಿಪೀಟ್ ಆಗಿರುವಂಥದ್ದು. ಅಪ್ಪಿ, ನೂರ 2ನೇ ತಿದ್ದುಪಡಿ ಇಲ್ಲಿ 2018ರಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂವಿಧಾನಕ ತಿದ್ದುಪಡಿಗಳು ಭಾರತದಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಸಂಬಂಧಿಸಿದ ತಿದ್ದುಪಡಿ ಅಂದ್ರೆ 102. ಅದೇ ಕ್ವಶನ್ ಅನ್ನು ಏನು ಮಾಡಿದ್ದಾರೆ, ಉಲ್ಟಾ ಮಾಡಿದ್ದಾರೆ 2018ರಲ್ಲಿ. ಎಸ್, ಕ್ವಶನ್ ನಂಬರ್ 90. ಗಂಗಾ ಕಲ್ಯಾಣ ಯೋಜನೆ ಜಾರಿಯಾಗಿರ್ತಕ್ಕಂಥ ವರ್ಷ? ಗಂಗಾ ಕಲ್ಯಾಣ ಅಂತಕ್ಕಂಥ ಯೋಜನೆ ಜಾರಿಯಾಗಿರ್ತಕ್ಕಂಥ ವರ್ಷ 1997. ಈ ಒಂದು ನಿರ್ದಿಷ್ಟ ಪತ್ರಿಕೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಮತ್ತು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತಕ್ಕಂಥ 2 ಅಧ್ಯಾಯಗಳನ್ನು ಸೇರಿಸಿದ್ದಾರೆ. ಸೊ ಹಾಗಾಗಿ ಗಂಗಾ ಕಲ್ಯಾಣ ಯೋಜನೆ ಕುರಿತು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಎಸ್, ನೋಡಿ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ವಾರ್ಷಿಕ 98,000 ಮಿತಿ ಆದಾಯವನ್ನು ಸಣ್ಣ ಮತ್ತು ಅತಿ ಸಣ್ಣ ಅಥವಾ ಅತಿ ಸಣ್ಣ ಅಂದ್ರೆ ಇವ್ರಿಗೆ ಏನಂತಾರೆ ಅಂದ್ರೆ ಸಣ್ಣ ಹಿಡುವಳಿದಾರರು ಅಂತಾರೆ. ಆ ರೈತರು ಗ್ರಾಮೀಣ ಭಾಗದಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ 2 ರೀತಿಯಾಗಿ ಮಾಡ್ತಾರೆ. ಸೊ ಇದನ್ನು ನಾನು ಬಿಡಿಸಿ ಹೇಳ್ತೀನಿ ನೋಡ್ರಿ. ಎಸ್, 1997ರಲ್ಲಿ ಜಾರಿಯಾಗಿರ್ತಕ್ಕಂಥದ್ದು ಗಂಗಾ ಕಲ್ಯಾಣ ಯೋಜನೆ. ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಏನು ಮಾಡ್ತಾರಪ್ಪ ಅಂತಾರೆ, ಒಟ್ಟು 4.75 ಲಕ್ಷ ಏನು ಮಾಡ್ತಾರೆ, 4.75 ಲಕ್ಷವನ್ನು ಗಂಗಾ ಕಲ್ಯಾಣ ಯೋಜನೆಗೆ ಇರುವಂಥ ಹಣ. ಇದರಲ್ಲಿ 50,000 ರೂಪಾಯಿಯನ್ನು ಶೇಕಡ 4 ಬಡ್ಡಿ ದರದಲ್ಲಿ ತದನಂತರದಲ್ಲಿ ನಮಗೆ ಅವಶ್ಯಕ ಇದ್ರೆ ಕೊಡ್ತಾರೆ. ಹಾಗಾದ್ರೆ ಇದನ್ನು ತೆಗೆದಾಗ ನಮಗೆ ಉಳಿದಿರುವಂಥ ಹಣ ಮೊತ್ತ 4.25 ಲಕ್ಷ. ಎಸ್, ಈ 4.25 ಲಕ್ಷದಲ್ಲಿ 75,000 ರೂಪಾಯಿ ವಿದ್ಯುತ್ತೀಕರಣಕ್ಕೆ ಕೊಡ್ತಾರೆ.
75,000 ರೂಪಾಯಿ ವಿದ್ಯುತ್ಕರಣ ಕೊಡ್ತಾರ. ಉಳಿದ ಮೊತ್ತದಲ್ಲಿ ಏನು ಮಾಡ್ತಾರೆ ಅಂದ್ರೆ ಬೋರ್ವೆಲ್ ಹಾಕ್ಸುವುದು, ಪಂಪ್ಸೆಟ್ ಕೊಡಿಸುವುದು, ಅಲ್ಲಿರುವಂತಹ ಏನೆಲ್ಲ ಬೋರ್ವೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳಿದಾವೆ ಅವುಗಳೆಲ್ಲವುಗಳನ್ನು ಮಾಡ್ತಾರೆ. ಈ 4,25,000 75,000 ರೂಪಾಯಿಯನ್ನು ಬೆಸ್ಕಾಂ ಮತ್ತು ಹೆಸ್ಕಾಂಗಳಿಗೆ ನೀಡಿ ಉಳಿದ ಮೊತ್ತದೊಳಗೆ ನಮಗೆ ಏನು ಆ ಸಂಪೂರ್ಣ ಕಾರ್ಯ ಮುಗಿದೇ ಇದ್ದಾಗ ನಾವು 50,000 ರೂಪಾಯಿ ಸಾಲವನ್ನು 4% ಬಡ್ಡಿ ದರದಲ್ಲಿ ತಗೋಬೇಕು. ಇದನ್ನು 3 ವರ್ಷದೊಳಗೆ ಏನು ಮಾಡಬೇಕು, ಅವರಿಗೆ ಬಡ್ಡಿಯಂತೆ ಮರಳಿ ವಾಪಸ್ ಕೊಡಬೇಕು. ಎಷ್ಟು? ಟೋಟಲ್ 4,75,000. 50,000 ರೂಪಾಯಿ 4% ದರದಲ್ಲಿ 3 ವರ್ಷದವರೆಗೆ ಕೊಡ್ತಾರೆ. ಉಳಿದಿರುವಂಥದ್ದು 4,25,000. ಈ 4,25,000ದಲ್ಲಿ 75,000 ಏನು ಮಾಡ್ತಾರೆ ವಿದ್ಯುತ್ತೀಕರಣಕ್ಕೆ, ಉಳಿದಿರ್ತಕ್ಕಂಥದ್ದು ಬೋರ್ವೆಲ್ಲು, ಪಂಪ್ಸೆಟ್ಟು, ಉಳಿದಿರ್ತಕ್ಕಂಥ ಏನು ಸಲಕರಣೆಗಳಿರ್ತಾವೆ ಅವುಗಳೆಲ್ಲವುಗಳಿಗೂ ಈ ಮೊತ್ತದಲ್ಲಿ ಏನಾದರೂ ಸಂಪೂರ್ಣ ಆಗದೇ ಇದ್ದಾಗ ಏನು ಮಾಡ್ಬೋದು, ಈ 50,000 ರೂಪಾಯಿಯನ್ನು 4% ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ನಾವು ತಗೋಬೋದು. ಇದೇ ಸೇಮ್ ಮೊತ್ತ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ 3.75 ಲಕ್ಷ, 3,75,000. ಅದೇ ರೀತಿ 4% ಬಡ್ಡಿ ದರದಲ್ಲಿ ಏನಿರ್ತದಮ್ಮ 50,000 ರೂಪಾಯಿ ಇರುತ್ತೆ. ಹೌದಾ? ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಎಷ್ಟು? 3,25,000. ಹೌದಾ? ಈ 3,25,000 ಮತ್ತೆ 75,000 ಏನು ಮಾಡ್ತಾರ ವಿದ್ಯುತ್ತೀಕರಣ. ಉಳಿದಿರ್ತಕ್ಕಂಥದ್ದು ಈ 50,000 ರೂಪಾಯಿ ಏನು ಮಾಡಿಬಿಡ್ತಾರ 4% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ನಮಗೆ ಕೊಡ್ತಾರ. ಬೇಕಂದ್ರೆ ತಗೋಬೋದು, ಬೇಡ ಅಂತಂದರೆ ಬಿಡ್ಬೋದು. ಎಸ್, ಅರ್ಥ ಆಯ್ತಾ? ಗಂಗಾ ಕಲ್ಯಾಣ ಯೋಜನೆ ಅಂತಕ್ಕಂಥದ್ದು ಜಾರಿಯಾಗಿರುವುದು ಯಾವಾಗ? 1997. ಹೌದಾ? ಈ ಗಂಗಾ ಕಲ್ಯಾಣ ಯೋಜನೆಗೆ ಬೆಂಗಳೂರಿನ ಸುತ್ತಮುತ್ತಲು ಇರ್ತಕ್ಕಂಥ ಜಿಲ್ಲೆಗಳಿಗೆ 4.75 ಲಕ್ಷ ರೂಪಾಯಿ ಐತಿ. ಅದರಲ್ಲಿ 50,000 ರೂಪಾಯಿನ 3 ವರ್ಷಗಳವರೆಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನಮಗೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಆದರೆ ನಮಗೆ ಇರುವಂತಹ ಏನಪ್ಪ ಅಂತ ಗಂಗಾ ಕಲ್ಯಾಣ ಯೋಜನೆ ಮೊತ್ತ 4.25,000, 4,25,000. ಇದರಲ್ಲಿ ಏನು ಮಾಡ್ತೀವಿ, ಇದರಲ್ಲೇ 75,000 ರೂಪಾಯಿನ ವಿದ್ಯುತ್ಕರಣ ಕೊಡ್ತೀವಿ. ಈ ಹಣದಲ್ಲಿ ಕಾರ್ಯ ಕೆಲಸ ಮುಗಿದೇ ಇದ್ದಾಗ ಮಾತ್ರ 50,000 ರೂಪಾಯಿಯನ್ನು ತೆಗೆದುಕೊಳ್ಬೇಕು. ಇನ್ನು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ 3.75,000, 3,75,000 ರೂಪಾಯಿ ಹಣ ಇದೆ. 3.75,000 ಹಣದಲ್ಲಿ ಏನು ಮಾಡಬೇಕು ಅಂತಂದ್ರೆ 50,000 ರೂಪಾಯಿಯನ್ನು ಈ ಉಳಿದಿರುವಂತಹ 3.25,000ದಲ್ಲಿ ಕೆಲಸ ಪೂರ್ಣಗೊಳ್ಳದೇ ಇದ್ದಾಗ ನಾವೇನು ಮಾಡಬೇಕು, ಈ 50,000 ರೂಪಾಯಿನ 4% ಬಡ್ಡಿ ಅಂತ ತಗೋಬೇಕು. ಹೌದಾ? ಉಳಿದಿರುವಂಥ 3.25 ಇಲ್ಲಿ ಏನು ಮಾಡ್ತೀವಿ 75,000ವನ್ನು ವಿದ್ಯುತ್ಕರಣಕ್ಕೆ ಕೊಡ್ತೀವಿ. ಸೊ ಇದರೊಳಗೆ 100ಕ್ಕೆ 100ರಷ್ಟು ಈ ಪ್ರಶ್ನೆಯನ್ನು ಕೇಳ್ತಾರ. ನೀವು ಇದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕು. ಸೊ ಅದನ್ನೇ ಕೊಟ್ಟಿದ್ದಾರೆ. ಬೆಂಗಳೂರಿನ ಉತ್ತರ, ಬೆಂಗಳೂರು ದಕ್ಷಿಣ, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಘಟಕ ವೈಯಕ್ತಿಕ ಕೊಳವೆ ಬಾವಿಗೆ 4.75 ಲಕ್ಷ ಐತಿ. ಇದರಲ್ಲಿ 4.25 ಲಕ್ಷಗಳನ್ನ ಏನು ಮಾಡ್ತಾರೆ ಸಹಾಯಧನ. ಆದ್ರೆ ಇದರಲ್ಲಿ 75,000 ಏನು ಮಾಡ್ತಾರೆ ವಿದ್ಯುತ್ಕರಣ ಕೊಡ್ತಾರೆ. ಎಸ್ಕಾಂಗಳಿಗೆ ಕೊಟ್ಟಾಗ ಘಟಕ ಏನಾರ ಪೂರ್ಣಗೊಳ್ಳದೇ ಇದ್ದಾಗ, ಅಲ್ಲೇನ ಕೆಲಸ ಪೂರ್ಣಗೊಳ್ಳದೇ ಇದ್ದಾಗ 50,000 ರೂಪಾಯಿಯನ್ನು ನಾವೇನು ಮಾಡ್ಬೋದು 4% ಬಡ್ಡಿ ದರದಲ್ಲಿ ಮಂಜೂರು ಮಾಡಿರ್ತಾರ. ಅದು ನಾವು ಬೇಕಂದ್ರೆ ತಗೋಬೋದು, ಬೇಡ ಅಂದ್ರೆ ಬೇಡ. ಬಟ್ ನಮಗೆ ಸಹಾಯಧನ ಇರುವಂಥದ್ದು 4.25, ಟೋಟಲ್ ಮತ್ತೆ ಇರುವಂಥದ್ದು 4.75. ಉಳಿಕೆ ಜಿಲ್ಲೆಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಘಟಕ ವೆಚ್ಚ ಟೋಟಲ್ 3,75,000. ಇದರಲ್ಲಿ ಸಹಾಯಧನ ಅಂತಕ್ಕಂಥದ್ದು 3.25. ಇದೇ 3.25ರಲ್ಲಿ 75,000 ರೂಪಾಯಿಯನ್ನು ಏನು ಮಾಡ್ತಾರೆ ವಿದ್ಯುತ್ಕರಣ ಕೊಡ್ತಾರೆ. ಇದರೊಳಗೆ ಕೆಲಸ ಪೂರ್ಣಗೊಳ್ಳದೇ ಇದ್ರೆ ರೂಪಾಯಿ 50,000ವನ್ನು 4% ಬಡ್ಡಿ ದರದಲ್ಲಿ ನಾವು ತಗೊಂಡು 3 ವರ್ಷದ ನಂತರ ನಾವೇನು ಮಾಡ್ಬೋದು, 3 ವರ್ಷದ ಒಳಗಡೆ ನಾವೇನು ಮಾಡಬೇಕು, ಮರಳಿ ಪಾವತಿ ಮಾಡಬೇಕು. ಎಸ್, ಇದನ್ನು ಹೊರತುಪಡಿಸಿ ಏನಪ್ಪ ಅಂತಂದ್ರೆ ಈ ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಇಲ್ಲಿ ಏನಪ್ಪ ಅಂತಂದ್ರೆ ಕನಿಷ್ಠ 1 ಎಕರೆ ಜಮೀನು ಹೊಂದಿರಬೇಕು. ಇತರೆ ಜಿಲ್ಲೆಗಳಲ್ಲಿ ಒಂದು ಸ್ಥಳದಲ್ಲಿ ಕನಿಷ್ಠ 2 ಎಕರೆ ಜಮೀನುಗಳನ್ನು ಹೊಂದಿರಬೇಕು. ಹೌದಾ? ಇದು ಏನಪ್ಪ ಅಂತಾರೆ ಸಣ್ಣ ನೀರಾವರಿ ಯೋಜನೆ ಅಂತ ನಾವು ಆ ಕಡೆ ಕರಿತೀವಿ. ಎಸ್, ಇಲ್ಲಿ ಈ ಕಡೆ ತೆರೆದ ಬಾವಿ ಅಂತಕ್ಕಂಥ ಒಂದು ಯೋಜನೆ ಬರುತ್ತೆ. ಇದೇನು ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ನಮ್ಮ ಏನು ಕೊಳವೆ ಬಾವಿಗೆ, ನಮ್ಮ ಗಂಗಾ ಕಲ್ಯಾಣ ಯೋಜನೆಗೆ ಇರುವಂಥ ಮೊತ್ತದಲ್ಲಿನೇ ಏನು ಮಾಡ್ತಾರಪ್ಪ ಅಂತಾರೆ ಇವರಿಗೂ ಸಹಿತ ಏನು ಮಾಡ್ತಾರೆ ಅಂದ್ರೆ ಕೊಳವೆ ಬಾವಿಯನ್ನು ಕೊಡುವಂಥದ್ದನ್ನು ನೋಡ್ತೀವಿ. ಇವ್ರದ್ದು ಸಹಿತ 3,75,000 ರೂಪಾಯಿ ತೆರೆದ ಬಾವಿಯನ್ನು ಕೊಡ್ತಾರೆ.
ನಮ್ಮ ಕೊಳವೆ ಬಾವಿ ಏನು ಮೊತ್ತ ಇರುತ್ತೆ ಇವ್ರಿಗೆ ತೆರೆದ ಬಾವಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಒಕ್ಕಲಿಗರ ಅಭಿವೃದ್ಧಿ ನಿಗಮ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಒಕ್ಕಲಿಗರ ಅಭಿವೃದ್ಧಿ ನಿಗಮ, ದೇವರಾಜ ಅರಸ ಅಭಿವೃದ್ಧಿ ನಿಗಮ, ಈ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಗಂಗಾ ಕಲ್ಯಾಣದಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಆಯ್ಕೆ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಕ್ಷೇತ್ರದ MLA ಅವರಾಗಿರ್ತಾರ. ಉಳಿದ ಯೋಜನೆಗಳಿಗೆ ಆ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಉಳಿದ ಯೋಜನೆಗಳಿಗೆ ಆಯ್ಕೆ ಸಮಿತಿ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರವರು ಆಗಿರ್ತಾರ. ಕೊಟ್ಟಿದ್ದಾರೆ ನೋಡ್ರಿ. ಉಳಿದ ಎಲ್ಲ ನಿಗಮಗಳಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರಿರ್ತಾರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಮಾಡ್ತಾರ, ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರ್ತಾರ. ನೆಕ್ಸ್ಟ್ ಕ್ವಶನ್ ನಂಬರ್ 91. ಹಾವನೂರು ಆಯೋಗ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಈ ಆಯೋಗ ರಚನೆ ಆದಾಗ ಮುಖ್ಯಮಂತ್ರಿ ಆಗಿದ್ದವರು ದೇವರಾಜ್ ಅರಸ್ ಅವರು. ಹೌದು. ನೆಕ್ಸ್ಟ್ ಹಾವನೂರು ಆಯೋಗ 1972ರಲ್ಲಿ ರಚನೆ ಆಯಿತು. ಆವಾಗಲೇ ಹೇಳಿದ ಆಯೋಗಗಳ ಕುರಿತು ಅಲ್ಲಿ ಏನಾಗುತ್ತಂದ್ರೆ ಈ ಎರಡು ಹೇಳಿಕೆಗಳು ಏನದಾವು ಸರಿಯಾಗಿರ್ತಕ್ಕಂಥದ್ದು. LG ಹಾವನೂರವರ ಆಯೋಗ ರಚನೆ ಆದಾಗ ಇರ್ತಕ್ಕಂತಹ ಮುಖ್ಯಮಂತ್ರಿ ದೇವರಾಜ್ ಅರಸ್ರವರು. ಹಾವನೂರು ಆಯೋಗ 1972ರಲ್ಲಿ ರಚನೆಯಾಗಿದೆ. ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ ಚಿನ್ನಪ್ಪ ರೆಡ್ಡಿ ಆಯೋಗ ಹಿಂದುಳಿದ ವರ್ಗದವರಿಗೆ ಶೇಕಡಾ ಮೀಸಲಾತಿ ಒದಗಿಸಬೇಕೆಂದು ಶಿಫಾರಸನ್ನು ಮಾಡಿತು. ಎಷ್ಟು ಮೀಸಲಾತಿಯನ್ನು ಒದಗಿಸಬೇಕೆಂದು ಶಿಫಾರಸನ್ನು ಮಾಡಿತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಶೇಕಡಾ 38ರಷ್ಟು ಮೀಸಲಾತಿಯನ್ನು ಏನು ಮಾಡಬೇಕು, ಒದಗಿಸಬೇಕು ಅನ್ನುವಂಥ ಶಿಫಾರಸು ಚಿನ್ನಪ್ಪ ರೆಡ್ಡಿ ಆಯೋಗದವರದಾಗಿತ್ತು. ನೋಡಿ, 1990 ಏಪ್ರಿಲ್ 7ರಂದು ಸರ್ಕಾರಕ್ಕೆ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಕಂಡು ಬಂದಿರತಕ್ಕಂಥ ಜಾತಿಗಳನ್ನು 3 ಪ್ರಕಾರಗಳಾಗಿ ವಿಂಗಡಿಸ್ತು. ಏನು ಪ್ರವರ್ಗ 3 ಪ್ರವರ್ಗಗಳನ್ನು ವಿಂಗಡಿಸಿರ್ತಕ್ಕಂಥದ್ದು ಚಿನ್ನಪ್ಪ ರೆಡ್ಡಿ ಆಯೋಗ. ಪ್ರವರ್ಗ 1ರಲ್ಲಿ ಪರ್ಯಾಯ ಜಾತಿಗಳು ಒಟ್ಟು 52 ಜಾತಿಗಳು ಬರ್ತವೆ. ಅಂಥದ್ರಲ್ಲಿ ಈಗ ಎಕ್ಸಾಂಪಲ್ ಬೆಸ್ತ, ದಾಸರಿ, ದೇವದಾಸಿ, ಹಾವಾಡಿಗ, ಜೋಗಿ, ಉಪ್ಪಾರ, ಬುಡಬುಡಿಕೆ ಮುಂತಾದ ಜಾತಿಗಳು ಒಂದು ಪ್ರವರ್ಗ 1 ಮಾಡ್ತು. ಇನ್ನು ಪ್ರವರ್ಗ 1 ಪರ್ಯಾಯ ಜಾತಿಗಳ ಸಹಿತ 14 ಜಾತಿಗಳನ್ನು ಈಗ ಅಗಸ, ಬೇಡ, ದೇವಾಡಿಗ, ಗೊಲ್ಲ, ಇಡಿಗ, ಕುರುಬ, ತಿಗಳ, ವಿಶ್ವಕರ್ಮ, ಮುಸ್ಲಿಂ ಮತಾಂತರಗೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅವ್ರನ್ನೆಲ್ಲರನ್ನು ಪ್ರವರ್ಗ 2ರನ್ನು ಸೇರಿಸಿತು. ಇನ್ನು ಪ್ರವರ್ಗ 3ರಲ್ಲಿ ಅತಿ ಹೆಚ್ಚು ಆದಾಯವಿಲ್ಲದ ಔದ್ಯೋಗಿಕ ಗುಂಪಿನ ಜನಾಂಗದವರು, ಈಗೇನು ಕೃಷಿ ಕಾರ್ಮಿಕರು ಇರ್ತಾರಲ್ಲ, ನೇಕಾರ ಇರ್ತಾರ, ಕೂಲಿ ಕಾರ್ಮಿಕರು ಇರ್ತಾರ, ಸೈಕಲ್ ಚಾಲಕರು, ಸೈಕಲ್ ರಿಪೇರಿ ಮಾಡುವಂಥವರು, ನಿರ್ಮಾಣ ಕಾರ್ಯದಲ್ಲಿ ತೊಡಗುವಂಥವ್ರು, ಹಮಾಲಿ ಮಾಡುವಂಥವರು, ಚಮ್ಮಾರು, ಈ ಎಲ್ಲ ಕಮ್ಯುನಿಟಿಗಳನ್ನ ಏನು ಮಾಡ್ತಾರೆ ಅಂದ್ರೆ ಪ್ರವರ್ಗ 3ರಲ್ಲಿ ಸೇರಿಸ್ತಾರ. ಈ ಮೇಲಿನ ವರ್ಗಗಳಿಗೆ ನಿಗದಿಪಡಿಸಲಾದ ಮೀಸಲಾತಿ ಅಂದ್ರೆ ನೋಡ್ರಿ, ಆ ಏನು ಪ್ರವರ್ಗ 1ರಲ್ಲಿ ಇರ್ತಾರಲ್ಲ ಆ ಪ್ರವರ್ಗ 1ರಲ್ಲಿ ಸೇರಿಸಿರ್ತಕ್ಕಂತಹ ಎಲ್ಲ ಸಮುದಾಯದವರಿಗೆ ಶೇಕಡಾ 5ರಷ್ಟು ಕೊಟ್ಟರು. ಪ್ರವರ್ಗ 2ರಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ಶೇಕಡಾ 28ರಷ್ಟು ಕೊಟ್ಟರು. ಪ್ರವರ್ಗ 3ರಲ್ಲಿ ಬಂದಿರತಕ್ಕಂಥ ಎಲ್ಲ ವರ್ಗದವರಿಗೆ ಶೇಕಡಾ 5ರಷ್ಟು ನೀಡಿದ್ರು. ಒಟ್ಟು 38% ಮೀಸಲಾತಿಯನ್ನು ಶಿಫಾರಸು ಮಾಡಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 93. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ನಾಯಕರೆಂದು ಗುರುತಿಸಲ್ಪಟ್ಟಿರ್ತಕ್ಕಂಥವರು ಸಿದ್ದರಾಮಯ್ಯ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ದೇವೇಗೌಡ. ಸಾಮಾನ್ಯವಾಗಿ ಹಿಂದುಳಿದರ ನಾಯಕ, ಅಹಿಂದ್ ನಾಯಕ ಅಂತೇಳಿ ಕೇಸ ಯಾರು ಕರೆಸ್ಬಿಡ್ತಾರಪ್ಪ ಅಂತಂದ್ರೆ ಪ್ರಸ್ತುತ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರನ್ನು ನಾವೇನಂತ ಕರಿತೀವಿ, ಹಿಂದುಳಿದ ವರ್ಗಗಳ ನಾಯಕರು, ಅಹಿಂದದ ನಾಯಕರು ಅಂತ ನಾವು ಕರಿತೀವಿ. ನೆಕ್ಸ್ಟ್, ಈಗಾಗಲೇ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನೀಡಿದರೆ ಇದರಲ್ಲಿ ತಪ್ಪಾದ ಮಾಹಿತಿಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಏನು ತಪ್ಪಿದೆ? 50,000 ಸಾಲವನ್ನು 4ರ ಬಡ್ಡಿ ದರದಲ್ಲಿ ಕೊಡ್ತಾರೆ. ಕೊಡ್ತಾರೆ, ರೈಟ್. ನಗರ ಪ್ರದೇಶದವರ ಆದಾಯ ಮಿತಿ 1,20,000 ಇರಬೇಕು, ಗ್ರಾಮೀಣದವ್ರದ್ದು 98,000 ಇರಬೇಕು. ಕರೆಕ್ಟ್ ಇದೆ. ವಿದ್ಯುತ್ ಶಕ್ತಿಗೋಸ್ಕರ 50,000 ಒದಗಿಸಬೇಕಾಗುತ್ತದೆ ಹೆಸ್ಕಾಂದವರಿಗೆ. ಇದು ತಪ್ಪಾಗಿರ್ತಕ್ಕಂಥ ಉತ್ತರ. ನಾವು ಹೆಸ್ಕಾಂದವರಿಗೆ 75,000 ಕೊಡ್ತೀವಿ. ಆದರೆ ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥವ್ರು ಸಹಿತ ಬೆಸ್ಕಾಂದವರಿಗೂ ಸಹಿತ ಏನು ಮಾಡ್ತಾರೆ, 75,000 ಕೊಡ್ತಾರೆ. ಹಾಗಾಗಿ ಆಪ್ಷನ್ 4 ಅಂತಕ್ಕಂಥದ್ದು ಏನು ತಪ್ಪಾಗಿರುವಂಥದ್ದು. ಹೆಸ್ಕಾಂ ಮತ್ತು ಬೆಸ್ಕಾಂಗಳಿಗೆ ಏನು ನೀಡ್ತೀವಿ, 75,000 ರೂಪಾಯಿಯನ್ನು ನಾವು ವಿದ್ಯುತ್ಕರಣಕ್ಕಾಗಿ ನೀಡ್ತೀವಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ.
ಸಣ್ಣ ಮತ್ತು ಅತಿ ಸಣ್ಣ 4,75,000, ಉಳಿದ 3,75,000 ನೀಡುವಂಥ ಯೋಜನೆ ಆಗಿದ್ದು, ಇದರೊಳಗೆ 50,000 ಸಾಲ ತೊಗೊತೀವಿ 4% ಬಡ್ಡಿಗೆ. ಹೌದಾ? 4,25, 3,25 75,000 ಬೆಸ್ಕಾಂಗಳಿಗೆ ಮತ್ತು ಹೆಸ್ಕಾಂಗಳಿಗೆ ನೀಡುವಂಥದ್ದು ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗಳು ಬರುತ್ತೆ. ಈ ಗಂಗಾ ಕಲ್ಯಾಣದ ಫಲಾನುಭವಿಗಳನ್ನು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಶಾಸಕರೇ ಆಯ್ಕೆ ಮಾಡೋದ್ರಿಂದ ಇದರ ಸಮಿತಿ ಅಧ್ಯಕ್ಷರು, ಆಯ್ಕೆ ಸಮಿತಿ ಅಧ್ಯಕ್ಷರು ಶಾಸಕರೇ ಆಗಿರುತ್ತಾರೆ. ಎಸ್, ಕ್ವಶನ್ ನಂಬರ್ 95, ದೇವರಾಜ ಅರಸು ನಿಗಮದ ಸ್ವಾವಲಂಬಿ ಸಾರಥಿ ಯೋಜನೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಸ್ವಾವಲಂಬಿ ಸಾರಥಿ ಯೋಜನೆ ಲಾಭ ಪಡೆಯಲು ಅರ್ಜಿದಾರರ ವಯೋಮಿತಿ ಎಷ್ಟಿರಬೇಕು? ದೇವರಾಜ ಅರಸು ನಿಗಮದ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಲಾಭ ಪಡೀಲಿಕ್ಕೆ 21 ರಿಂದ 45 ವಯಸ್ಸಿನವರೆಗೂ ಇರುವಂತಹದ್ದು. ಎಸ್ ನೋಡಿ, 23-24ನೇ ಸಾಲಿನ ಆಯೋಗದ ಭಾಷಣದ ಖಂಡಿಕೆ 161ರಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳುವಂಥ ಹಿಂದುಳಿದ ವರ್ಗದ ನಿರುದ್ಯೋಗಿಗಳಿಗೆ 4 ಚಕ್ರದ ವಾಹನಗಳ ಖರೀದಿಗೆ ಪಡೆಯುವಂಥ ಸಾಲ 50% 3 ಲಕ್ಷಗಳವರೆಗೆ ಸಹಾಯಧನವನ್ನು ನೀಡ್ತಾರೆ. ಇದನ್ನು ನೀಡುವುದರ ಮೂಲಕ ಸ್ವಯಂ ಉದ್ಯೋಗವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾರೆ. ನೆಕ್ಸ್ಟ್ 2023-24ನೇ ಸಾಲಿನಲ್ಲಿ 1,500 ಲಕ್ಷಗಳ ಆರ್ಥಿಕ ಹಾಗೂ 500 ಭೌತಿಕ ಗುರಿಯನ್ನು ನಿಗದಿಪಡಿಸಲಾಗಿರುತ್ತದೆ. 2024 ಮಾರ್ಚ್ ಅಂತ್ಯಕ್ಕೆ 376 ಫಲಾನುಭವಿಗಳಿಗೆ ರೂಪಾಯಿ 1,128 ಲಕ್ಷಗಳ ಆಡಳಿತಾತ್ಮಕ ಮಂಜೂರು ಮಾಡಿರುವುದು ಸಹಿತ ನಮಗೆಲ್ಲರಿಗೂ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 96, ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ, ಈಗಾಗಲೇ ಹಿಂದಿನ ವಿಡಿಯೋದೊಳಗೆ ಹೇಳಿನ ಇದನ್ನ, ಗರಿಷ್ಠ ಎಷ್ಟು ರೂಪಾಯಿಗಳನ್ನು ಶೂನ್ಯ ದರದಲ್ಲಿ ನೀಡ್ತಾರಪ್ಪ ಅಂತಾರೆ? ಗರಿಷ್ಠ 10 ಲಕ್ಷದಿಂದ 20 ಲಕ್ಷಗಳವರೆಗೆ, ಕನಿಷ್ಠ 10 ಗರಿಷ್ಠ 20 ಲಕ್ಷಗಳವರೆಗೆ ಶೂನ್ಯದ ಬಡ್ಡಿ ದರದಲ್ಲಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ನಾವು ವ್ಯಾಸಂಗ ಮಾಡಬೇಕಾದ್ರೆ ಪಡೆಯುವಂತಹ ಮೊತ್ತ. ಎಸ್, ಕೊಟ್ಟಿದ್ದಾರೆ ನೋಡ್ರಿ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಗಳಾಗಿರ್ತಕ್ಕಂಥ ಪೋಸ್ಟ್ ಡಾಕ್ಟೋರಲ್, PhD, ಮಾಸ್ಟರ್ ಡಿಗ್ರಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ಅಭ್ಯರ್ಥಿಗಳಿಗೆ ವಾರ್ಷಿಕ ಕನಿಷ್ಠ 10 ಲಕ್ಷಗಳಂತೆ ಕೋರ್ಸ್ನ ಪೂರ್ಣಾವಧಿಗೆ ಶೂನ್ಯ ಬಡ್ಡಿ ದರದಲ್ಲಿ ಗರಿಷ್ಠ ಏನು ಮಾಡ್ತೀವಿ 20 ಲಕ್ಷ, ಗರಿಷ್ಠ 20 ಲಕ್ಷಗಳವರೆಗೆ ನೀಡುವಂಥದ್ದು. 2023-24ನೇ ಸಾಲಿನಲ್ಲಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಮಂಜೂರು ಮಾಡಲಾಗುವುದು. ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅಭ್ಯರ್ಥಿಯ ಆದಾಯದ ಮಿತಿ ವಾರ್ಷಿಕ 8 ಲಕ್ಷ ರೂಪಾಯಿಯ ಮಿತಿಯಲ್ಲಿರಬೇಕು ಅನ್ನುವಂಥದ್ದು. ಎಸ್, ನೆಕ್ಸ್ಟ್ 2023-24ನೇ ಸಾಲಿನ 300 ಲಕ್ಷಗಳ ಆರ್ಥಿಕ ಹಾಗೂ 30 ಭೌತಿಕ ಗುರಿಯನ್ನು ನಿಗದಿಪಡಿಸಲಾಗಿದೆ. ಎಸ್, ಇದನ್ನು ಕೇಳ್ಬೋದು. 300 ಲಕ್ಷಗಳ ಆರ್ಥಿಕ ಹಾಗೂ 30 ಭೌತಿಕ ಗುರಿಯನ್ನು ನಿಗದಿಪಡಿಸಲಾಗಿದೆ. ಮಾರ್ಚ್ 2024ರ ಅಂತ್ಯಕ್ಕೆ 11 ವಿದ್ಯಾರ್ಥಿಗಳನ್ನು ಆಯ್ಕೆಯಾಗಿದ್ದು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಪಡೆಯುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. 2023-24ನೇ ಸಾಲಿನಿಂದ ಶೂನ್ಯ ಬಡ್ಡಿ ದರದಲ್ಲಿ ಎಲ್ಲ ನಿಗಮಗಳಲ್ಲಿ ಐತಿ. ಪ್ರತಿಯೊಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಬರ್ತಕ್ಕಂಥ ದೇವರಾಜ ಅರಸ್, ಲಿಂಗಾಯತ್, ಮರಾಠ ಅಭಿವೃದ್ಧಿ ಯಾವೆಲ್ಲ ನಿಗಮಗಳಿದಾವೆ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಸಹಿತ ವಿದೇಶಿ ವ್ಯಾಸಂಗಕ್ಕಾಗಿ ಫೆಲೋಶಿಪ್ ಇರುವಂಥದ್ದು. ಅದರ ಸದುಪಯೋಗವನ್ನು ಪಡೆದುಕೊಂಡಿರ್ತೀರಿ. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 97, ಲಿಂಗಾಯತ್ ಅಭಿವೃದ್ಧಿ ನಿಗಮದ ವತಿಯಿಂದ ಕಾಯಕ ಕಿರಣ. ನೋಡ್ರಿ, ಅದೇ ಏನಪ್ಪ ಅಂತಾರೆ, ವಿದೇಶಿ ವ್ಯಾಸಂಗಕ್ಕಾಗಿ ಏನು ಕೊಟ್ಟಿದ್ರಲ್ಲ ಅದನ್ನೇ ಇಲ್ಲಿ ಏನದು ಲಿಂಗಾಯತ್ ಅಭಿವೃದ್ಧಿ ನಿಗಮದಲ್ಲಿ ಅದನ್ನು ಕಾಯಕ ಕಿರಣ ಅಂತ ಕರೀತಾರೆ. ಯೋಜನೆಗೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ? ಇಲ್ಲಿಯೂ ಸಹಿತ ಏನಪ್ಪ ಅಂತಾರೆ, ಈ ಯೋಜನೆಯ ಬಡ್ಡಿ ದರ 2 ಲಕ್ಷಕ್ಕೆ 30,000 ಸಹಾಯಧನ, 47 ಸಾಂಪ್ರದಾಯಿಕ ವೃತ್ತಿ ಕಲಕುಸುಬಗಳಲ್ಲಿ ದುಡಿಯುವ 1 ಲಕ್ಷ ಸಾಲಕ್ಕೆ 20,000. ಎಸ್, ಲಿಂಗಾಯತ್ ಅಭಿವೃದ್ಧಿ ನಿಗಮದಲ್ಲಿ ಇದೊಂದು ಕಾಯಕ ಕಿರಣ ಅಂತಕ್ಕಂಥ ಒಂದು ಯೋಜನೆ ಬರ್ತದ. ಹೌದಾ? ಈ ಯೋಜನೆಯಲ್ಲಿ 2% ಬಡ್ಡಿ ದರದಲ್ಲಿ 2 ಲಕ್ಷಕ್ಕೆ 30,000 ಸಹಾಯಧನ, ಒಟ್ಟು 47 ಸಾಂಪ್ರದಾಯಿಕ ವೃತ್ತಿ ಕಲಕುಸುಬಗಳಲ್ಲಿ ದುಡಿಯುವವರು. ಹೌದಾ? ಅಂದರೆ ಮತ್ತು 1 ಲಕ್ಷ ತೆಗೆದುಕೊಂಡ್ರೆ 20,000 ಸಹಾಯಧನ. ಯಾವ ಒಂದು ಯೋಜನೆಯಲ್ಲಿ? ಲಿಂಗಾಯತ್ ಅಭಿವೃದ್ಧಿ ನಿಗಮದ ವತಿಯಿಂದ ಕಾಯಕ ಕಿರಣ ಅಂತಕ್ಕಂಥ ಒಂದು ಯೋಜನೆಯಲ್ಲಿ 3 ಲಕ್ಷ ತಗೊಂಡ್ರೆ 2 ಲಕ್ಷ ತಗೊಂಡ್ರೆ 30,000 ಸಹಾಯಧನ, 1 ಲಕ್ಷ ತಗೊಂಡ್ರೆ 20,000 ಸಹಾಯಧನವನ್ನು ಇಲ್ಲಿ ಈ ಯೋಜನೆಯಲ್ಲಿ ಕೊಡುವಂಥದ್ದು ಕಂಡು ಬರುತ್ತೆ. ಎಸ್, ಈ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡಿ. ಈ ಯೋಜನೆಯಲ್ಲಿ ಸ್ವಯಂ ಉದ್ಯೋಗ ಕೈಗೊಳ್ಳುವ, ನಾನು ಆವಾಗಲೇ ವಿದೇಶಿ ವ್ಯಾಸಂಗ ಅಂತ ಹೇಳಿದೆ, ವಿದೇಶಿ ವ್ಯಾಸಂಗ ಅಲ್ಲ,
ಇದು ಸ್ವಯಂ ಉದ್ಯೋಗಕ್ಕಾಗಿ ಕೈಗೊಂಡಿರ್ತಕ್ಕಂತಹ ಒಂದು ಏನೋ ಯೋಜನೆ, ಕಾಯಕ ಕಿರಣ ಅಂತಕ್ಕಂತಹ ಯೋಜನೆ. ಎಸ್, ಸ್ವಯಂ ಉದ್ಯೋಗ ಕೈಗೊಳ್ಳಲು 2 ಲಕ್ಷಗಳಿಗೆ ಸಹಾಯಧನ ಮತ್ತು ಸಾಲದ ಸೌಲಭ್ಯವನ್ನು ನಿಗಮದಿಂದ ನೀಡಲಾಗುವುದು. ಎಸ್, ನೆಕ್ಸ್ಟ್ 50,000ಗಳವರೆಗೆ ಘಟಕದ ವೆಚ್ಚ ಆರ್ಥಿಕ ಚಟುವಟಿಕೆಗಳಿಗೆ 30%. 50,000 ರೂಪಾಯಿ ತಗೊಂಡ್ವಿ ಅಂದ್ರೆ ಅದರ 30% ಏನಪ್ಪ ಅಂತಂದ್ರೆ ಸಹಾಯಧನ 10,000 ರೂಗಳು ಹಾಗೂ ಉಳಿದ 70% 40,000ವನ್ನು 4% ಬಡ್ಡಿ ದರದಲ್ಲಿ 4% ಬಡ್ಡಿ ದರದಲ್ಲಿ ಸಾಲ ಮಂಜೂರಾತಿ ಮಾಡುವುದು. ಎಸ್, ಇಲ್ಲಿ ಸರಿ ತಪ್ಪಾಗಿದೆ. ಲಿಂಗಾಯತ ಅಭಿವೃದ್ಧಿ ನಿಗಮದ ವತಿಯಿಂದ ಕಾಯಕ ಕಿರಣ ಯೋಜನೆಗೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಏನಪ್ಪಾ ಅಂತಂದ್ರೆ 4% ಬಡ್ಡಿ ದರದಲ್ಲಿ, ಇದು 4% ಬಡ್ಡಿ ದರದಲ್ಲಿ ಆಗಬೇಕು. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ತಪ್ಪು. ಉಳಿದದ್ದು 2 ಲಕ್ಷಕ್ಕೆ 30,000 ಜನ ಕೊಡ್ತಾರೆ, 1 ಲಕ್ಷಕ್ಕೆ 20,000 ಸಹಾಯಧನ ಕೊಡ್ತಾರೆ. 47 ಸಾಂಪ್ರದಾಯಿಕ ವೃತ್ತಿ ಕಲಾಕುಸಬಗಳಲ್ಲಿ ದುಡಿಯುವಂಥವ್ರು ಈ ಯೋಜನೆಯ ಲಾಭವನ್ನು ಪಡಿಬೋದು. ಎಸ್, ನೋಡಿ, ಒಟ್ಟು 2 ಲಕ್ಷಗಳ ಸಹಾಯಧನ ಮತ್ತು ಸಾಲ ಸೌಲಭ್ಯವನ್ನು ನಿಗಮದಿಂದ ನೀಡಲಾಗುತ್ತೆ. 50,000ಗಳವರೆಗಿನ ಘಟಕ ವೆಚ್ಚದ ಆರ್ಥಿಕ ಚಟುವಟಿಕೆ 30% ಅಂದ್ರೆ 10,000 ರೂಪಾಯಿ ಏನು ಮಾಡ್ತಾರೆ ಅಂದ್ರೆ ಸಹಾಯಧನ ಕೊಡ್ತಾರೆ. 50,000ದೊಳಗೆ 10,000 ಕೊಟ್ಟರೆ ಅಂದ್ರೆ ಉಳಿದಿದ್ದು 40,000. ಆ 40,000ಕ್ಕೆ 4% ಬಡ್ಡಿ ದರದಲ್ಲಿ ಸಾಲ ಮಂಜೂರಾತಿ ಕೊಡ್ತಾರೆ. ಎಸ್, ಅದೇ 50,000ದಿಂದ 1 ಲಕ್ಷದವರೆಗೆ ನಾವು ತಗೊಂಡಿವಿ ಅಂತಂದ್ರೆ ಅದಕ್ಕೆ 20% ಅಂತಂದ್ರೆ 20% ಅಂದ್ರೆ 20,000 ಸಹಾಯಧನ ಕೊಡ್ತಾರೆ. 2 ಲಕ್ಷದೊಳಗೆ 20,000 ಸಹಾಯಧನ ಕೊಟ್ಟರೆ ಉಳಿದಿರ್ತಕ್ಕಂಥದ್ದು 50,000ದಿಂದ 1 ಲಕ್ಷದೊಳಗೆ 20,000 ಸಹಾಯಧನ ಕೊಟ್ಟರೆ ಅಂದ್ರೆ ಉಳಿದಿರ್ತಕ್ಕಂಥದ್ದು 80,000. ಆ 80,000ಗಳಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ 4% ಬಡ್ಡಿ ದರದಲ್ಲಿ ನಮಗೆ ಸಾಲವನ್ನು ಮಂಜೂರಿ ಮಾಡ್ತಾರೆ. ಇನ್ನು 1 ಲಕ್ಷದಿಂದ 2 ಲಕ್ಷದವರೆಗೆ ನಾವೇನಾದರೂ ಘಟಕ ವೆಚ್ಚದಲ್ಲಿ ಸಾಲವನ್ನು ತೆಗೆದುಕೊಂಡಿವಪ್ಪ ಅಂತಂದ್ರೆ 15% ಅಂದ್ರೆ 30,000ದಷ್ಟು ಏನು ಮಾಡ್ತಾರೆ ಸಹಾಯಧನ ಕೊಡ್ತಾರೆ. ಉಳಿದಿರುವಂತಹ 1,70,000ಕ್ಕೆ 4% ಬಡ್ಡಿ ದರದಲ್ಲಿ ಸಾಲವನ್ನು ಮಂಜೂರಿ ಮಾಡ್ತಾರೆ. ಅರ್ಥ ಆಯ್ತಾ? 50,000ಕ್ಕೆ ಎಸ್ 50,000ಗಳಿಗೆ 30% ಸಹಾಯಧನ ಅಂದ್ರೆ 10,000. ಉಳಿದಿರ್ತಕ್ಕಂಥ 40,000ಕ್ಕೆ ಏನು ಮಾಡ್ತಾರೆ 4% ಬಡ್ಡಿ ದರ. ನೆಕ್ಸ್ಟ್ 50,000ದಿಂದ 1 ಲಕ್ಷ ತೆಗೆದುಕೊಂಡಾಗ 20% ಅಂದರೆ 20% 20,000 ರೂಪಾಯಿ ಸಹಾಯಧನ ಕೊಡ್ತಾರೆ. ಉಳಿದಿರುವಂಥ 80,000ಕ್ಕೆ 4% ಬಡ್ಡಿ ದರ. ನೆಕ್ಸ್ಟ್ 1 ಲಕ್ಷದಿಂದ 2 ಲಕ್ಷ, 2 ಲಕ್ಷದಲ್ಲಿ ಏನು ಮಾಡ್ತಾರೆ 30% ಅಂತಂದ್ರೆ 30,000 ಏನು 30% ಅಂದಾಗ 30% ಅಂದ್ರೆ 30,000ದಷ್ಟು ಸಹಾಯಧನ ಮಾಡ್ತಾರೆ. ಉಳಿದಿರುವಂಥ 1,70,000ಕ್ಕೆ 4% ಬಡ್ಡಿ ದರದಲ್ಲಿ ಸಾಲವನ್ನು ಮಂಜೂರಾತಿಯನ್ನು ಲಿಂಗಾಯತ್ ಅಭಿವೃದ್ಧಿ ನಿಗಮದ ಕಾಯಕ ಕಿರಣ ಯೋಜನೆಯಲ್ಲಿ ಕೊಡುವಂಥದ್ದು. ಎಸ್, ಇದನ್ನು ಪಡಿಬೇಕಾದ್ರೆ ಏನೆಲ್ಲ ಅರ್ಹತೆಗಳಿದಾವು? ಲಿಂಗಾಯತ್ ಅಭಿವೃದ್ಧಿ ನಿಗಮದಲ್ಲಿ ಐತಿ ಅಂತಂದಾಗ ಇವರು ವೀರಶೈವ ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರಾಗಿರಲೇಬೇಕು. ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅವರು ಲಿಂಗಾಯತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಇವರ ವಾರ್ಷಿಕ ಕುಟುಂಬ ಗ್ರಾಮೀಣ ಪ್ರದೇಶದವರಿಗೆ 98,000, ನಗರ ಪ್ರದೇಶದವರಿಗೆ 1,20,000 ರೂಪಾಯಿಗಳ ಆದಾಯ ಮಿತಿ ಇರಬೇಕು. ಈ ಒಂದು ಕಾಯಕ ಕಿರಣ ಯೋಜನೆಯನ್ನು ಅರ್ಜಿಯನ್ನು ಪಡಿಬೇಕಾದ್ರೆ ಅವರ ವಯೋಮಿತಿ 18ರಿಂದ 50 ವರ್ಷದವರಾಗಿರಬೇಕು. 18 ವರ್ಷ ಮೇಲ್ಪಟ್ಟ 55 ವರ್ಷ ಒಳಗಿನವರಾಗಿರಬೇಕು. ಕಳೆದ 3 ವರ್ಷಗಳಿಂದ ಕರ್ನಾಟಕ ಸರ್ಕಾರದ ಯಾವುದೇ ನಿಗಮದ ಅಂದರೆ ಈ ಒಂದು ಸಮುದಾಯದವರು ಹಿಂದುಳಿದ ವರ್ಗಗಳಲ್ಲಿ ಈ ಒಂದು ಯಾವುದಾದ್ರೂ ಒಂದು ನಿಗಮದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಸಾಲವನ್ನಾಗಲಿ ಸಹಾಯಧನವನ್ನಾಗಲಿ ಪಡೆದಿರಬಾರದು. ಅದಷ್ಟೇ ಅಲ್ಲದೆ ಒಂದು ಕುಟುಂಬದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತ್ರ ಈ ಯೋಜನೆಯ ಅವಕಾಶ, ಈ ಸಾಲವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುವಂಥದ್ದು. ಎಸ್, ಅದೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿದೇಶಿ ವಿದ್ಯಾ ವಿಕಾಸ ಯೋಜನೆ. ಸೊ ನಾವಾಗಲೇ ಅದನ್ನು ಕಾಯಕ ಕಿರಣವನ್ನೇ ವಿದೇಶಿ ವ್ಯಾಸಂಗಕ್ಕೆ ಹೋಲಿಸಿದೆ. ಬಟ್ ಇಲ್ಲಿದೆ ನೋಡ್ರಿ, ನಾವೇನು ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿಯೂ ಸಹಿತ ವಿದೇಶಿ ವ್ಯಾಸಂಗಕ್ಕೆ ಏನು ಫೆಲೋಶಿಪ್ ಕೊಡ್ತಾರಲ್ಲ, ಹಾಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ಏನು ಮಾಡ್ತಾರೆ ವಿದ್ಯಾ ವಿಕಾಸ ಯೋಜನೆ ಅಂತಕ್ಕಂಥ ಯೋಜನೆ ಇದೆ. ಈ ಯೋಜನೆ ಅಡಿಯಲ್ಲಿ ಅರ್ಜಿದಾರರ ಆದಾಯ ಮಿತಿ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿದಾರರ ಆದಾಯ ಮಿತಿ 8 ಲಕ್ಷ ಅನ್ನುವಂಥದ್ದು ಇರಬೇಕು. ಹೌದಾ? 8 ಲಕ್ಷ ಅರ್ಜಿದಾರರ ಆದಾಯ ಮಿತಿ ಇರಬೇಕು. ಎಸ್, ಕೊಟ್ಟಿದ್ದಾರೆ ನೋಡ್ರಿ. ಈ ಯೋಜನೆಯಿಂದ ಅಂದರೆ ವಿದೇಶಿ ವ್ಯಾಸಂಗ ಫೆಲೋಶಿಪ್ ಇದು, ಮತ್ತೆ ಬೇರೆ ಏನಲ್ಲ. ಸಮುದಾಯದ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡ್ತಾರೆ 10 ಲಕ್ಷದಿಂದ 20 ಲಕ್ಷ ಎಲ್ಲ ಅಭಿವೃದ್ಧಿ ನಿಗಮದೊಳಗೂ ಐತಿ.
ಹೌದಾ. ವ್ಯಾಸಂಗದ ಕೋರ್ಸ್ಗಳಾಗಿರ್ತಕ್ಕಂಥ ಇಂಜಿನಿಯರ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಕಾಮರ್ಸ್ ಆ್ಯಂಡ್ ಸೈನ್ಸ್ ಟೆಕ್ನಾಲಜಿ, ಅಗ್ರಿಕಲ್ಚರ್, ಅಲೈಡ್ ಸೈನ್ಸ್ ಟೆಕ್ನಾಲಜಿ, ಮೆಡಿಸನ್, ಈ ಏನು ಯೋಜನೆಗಳಿದಾವೋ ಈ ರೀತಿ ಯೋಜನೆಗಳಲ್ಲಿ ಈ ಎಲ್ಲ ಕೋರ್ಸ್ಗಳಿಗೂ ಸಹಿತ ಅಂತಂದ್ರೆ ನಾವು ವಿದೇಶಿ ವ್ಯಾಸಂಗವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಸಮಿತಿಯ ವ್ಯವಸ್ಥಾಪಕ ನಿರ್ದೇಶಕರು ಏನಾಗಿರ್ತಾರಂದ್ರೆ ಇದರ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರ್ತಾರ. ಹೌದಾ. ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಶಾಸಕರಾದ್ರೆ ಈ ಒಂದು ಯೋಜನೆಗಳಿಗೆ ಅರಿವು ಶೈಕ್ಷಣಿಕ ಯೋಜನೆ, ವಿದೇಶಾಂಗ ಯೋಜನೆ, PhD ಫೆಲೋಶಿಪ್ ಯೋಜನೆ ಎಲ್ಲ ಆಯ್ಕೆಗಳ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಅವನ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಾರ. ಆಯಾ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿರ್ತಾರ. ನೋಡ್ರಿ ಇಲ್ಲಿ ಏನೆಲ್ಲ ಅರ್ಹತೆಗಳಿದಾವು. ಈ ವಿದೇಶಾಂಗ ಅಲ್ಲಿ ಹೇಳಿದೆ ನಾನು, ವಿದೇಶಾಂಗ ವಿದೇಶಾಂಗ ಫೆಲೋಶಿಪ್, ವಿದೇಶಾಂಗ ಅಧ್ಯಯನಕ್ಕಾಗಿ ನಾವು ಏನು ಫೆಲೋಶಿಪ್ ಪಡೀಲಿಕ್ಕೆ ಅರ್ಹತೆಗಳಿದಾವೆ ಅವು ಇಲ್ಲಿನೇ ಇದಾವೆ. ಹೌದಾ. ಇವರ ವಾರ್ಷಿಕ ಆದಾಯದ ಮಿತಿ 8 ಲಕ್ಷಗಳಿರಬೇಕು. ನಮಗೆ ಈಗ ಬಂದಿರುವಂಥ ಪ್ರಶ್ನೆ ಅದೇ, ಇವರ ಆದಾಯ ಮಿತಿ ಎಷ್ಟಿರಬೇಕು? 8 ಲಕ್ಷ ಮಿತಿ ಒಳಗಿರಬೇಕು. ವಯೋಮಿತಿ ಅಭ್ಯರ್ಥಿ ವಯಸ್ಸು 25. ಯಾಕಂದ್ರೆ ಆತ ಸ್ನಾತಕೋತ್ತರ ಪದವಿಗೆ ಹೋಗ್ಬೇಕಂತಂದ್ರೆ 25 ಆಗಿರ್ತದ. ಮುಂದೆ PhD ಪಡಿಬೇಕಾದ್ರೆ 27 ಆಗಿರ್ತದ. ಅದು ಗೊತ್ತಿರುವಂಥದ್ದು. ಅರ್ಹತಾ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿನೇ ಉತ್ತೀರ್ಣನಾಗಿರಬೇಕು. ವ್ಯಾಸಂಗಕ್ಕೆ ಪ್ರವೇಶ ಪಡೆದ ಬಗ್ಗೆ ವಿದೇಶ ವಿದ್ಯಾಲಯಗಳಲ್ಲಿ ಪ್ರವೇಶ ಪತ್ರ, ವೀಸಾ, ಪಾಸ್ಪೋರ್ಟ್, ಏರ್ ಟಿಕೆಟ್ ಎಲ್ಲವುಗಳನ್ನು ಹೊಂದಿರಬೇಕು. ಯಾಕೆ ವಿದೇಶದೊಳಗೆ ಅಧ್ಯಯನ ಮಾಡ್ತಿದ್ದಾನಂದ್ರೆ ಅವೆಲ್ಲಗಳು ಹೊಂದಿರಲೇಬೇಕು. ಇದರಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಸಾಲದ ಭದ್ರತೆಗಾಗಿ ನೋಡಿ, ಇದೊಂದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟು. ಸಾಲದ ಭದ್ರತೆಗಾಗಿ ಏನು ಮಾಡ್ತಾರಪ್ಪ ಅಂದ್ರೆ ತಂದೆ ತಾಯಿ ಜಾಮೀನುದಾರರು ಹೊಂದಿರುವಂಥ ಸ್ಥಿರಾಸ್ತಿ ನಿಗಮಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಶ್ಯೂರಿಟಿಯನ್ನು ಕೊಡಬೇಕು. ಸೊ ಅದನ್ನು ಸಹಿತ ಗಮನದಲ್ಲಿ ಇಟ್ಕೊಳ್ರಿ. ಸಾಲದ ಮೊತ್ತ ಹೇಳಿದೆ, ಕನಿಷ್ಠ 10 ಲಕ್ಷದಿಂದ ಗರಿಷ್ಠ 20 ಲಕ್ಷದವರೆಗೆ. ಹೌದಾ. 3 ಲಕ್ಷ ಕನಿಷ್ಠ 10 ಲಕ್ಷ, ಗರಿಷ್ಠ 20 ಲಕ್ಷಗಳವರೆಗೆ 3 ವರ್ಷದ ಅವಧಿಗೆ ಇರುತ್ತೆ. ಹೌದಾ. ಇದನ್ನ ಮರುಪಾವತಿ ಮಾಡುವುದು ಯಾವಾಗಪ್ಪ ಅಂತಂದ್ರೆ ನಮ್ಮ ವ್ಯಾಸಂಗ ಮುಗಿದ 1 ವರ್ಷದ ನಂತರ ಅಥವಾ ಉದ್ಯೋಗ ದೊರೆತ 6 ತಿಂಗಳಲ್ಲಿ ಯಾವುದು ಮೊದಲು ಬರುತ್ತೋ ಅವಾಗ ನಾವೇನು ಮಾಡಬೇಕು, ಮರಳಿ ನಾವು 36 ಕಂತುಗಳಲ್ಲಿ ಈ ಒಂದು ಸಾಲವನ್ನು ನಾವು ಮರಳಿ ಪಾವತಿಸಬೇಕು. ಕ್ವೆಶ್ಚನ್ ನಂಬರ್ 99. ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮುನ್ನಡೆ ಯೋಜನೆಯಡಿ ಈ ಕೆಳಗಿನ ಯಾವ ತರಬೇತಿ ಸಂಸ್ಥೆ ಹಿಂದುಳಿದ ವರ್ಗಗಳ ವಿವಿಧ ಅಭಿವೃದ್ಧಿ ನಿಗಮಗಳ ಜೊತೆ ಕೈ ಜೋಡಿಸಿಲ್ಲ? RCU, KGTTI, GTTC, VTU ಇವು ಎಲ್ಲವುಗಳು ಏನಪ್ಪ ಅಂತಂದ್ರೆ ಸ್ವತಂತ್ರ ಅಮೃತ ಮುನ್ನಡೆ ಯೋಜನೆಯಡಿ ಈ ಕೆಳಗಿನ ತರಬೇತಿ ಸಂಸ್ಥೆಗಳು. ಹೌದಾ. ಇವೆಲ್ಲವೂ ಕೈಗಾರಿಕಾ ತರಬೇತಿ ಸಂಸ್ಥೆಗಳು. ಹೌದಾ. ಇವುಗಳ ಜೊತೆಗೆ ನಾವೇನು ಮಾಡೀವಿ ಅಂತಂದ್ರೆ ಕೈ ಜೋಡಿಸಿರೋದನ್ನು ನೋಡ್ತೀವಿ. ಬಟ್ RCU ಅಂತಕ್ಕಂಥದ್ರ ಜೊತೆಗೆ ಕೈ ಜೋಡಿಸಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ತಪ್ಪು. ಸ್ವತಂತ್ರ ಮಹೋತ್ಸವ ಅಮೃತ ಮುನ್ನಡೆ ಯೋಜನೆ ಕೌಶಲ್ಯ ಆಧಾರಿತ ತರಬೇತಿ 88% ಹೆಚ್ಚು ಏನಪ್ಪ ಅಂದ್ರೆ ಕೌಶಲ್ಯ ಆಧಾರಿತವಾಗಿರ್ತಕ್ಕಂಥ ತರಬೇತಿನೇ ಇದಾಗಿದೆ. ಹಿಂದುಳಿದ ವರ್ಗದ ವಿದ್ಯಾವಂತ ಯುವಜನರಿಗೆ ಉದ್ಯಮಶೀಲತೆ ಮತ್ತು ಜೀವನೋಪಾಯವನ್ನು ಕೌಶಲ್ಯ ತರಬೇತಿಯನ್ನು ನೀಡುವಂತಹ ಸಂಸ್ಥೆಗಳಾಗಿರ್ತಕ್ಕಂಥ IIT, GTTC, KGTTI ಮತ್ತು ATDCಗಳ ಮೂಲಕ ಅಲ್ಪಾವಧಿ ಕೋರ್ಸ್ಗಳಲ್ಲಿ ಉತ್ಕೃಷ್ಟ ಕೌಶಲ್ಯವನ್ನು ತರಬೇತಿಯನ್ನು ನೀಡುವಂಥದ್ದು ಈ ಒಂದು ಯೋಜನೆಯಲ್ಲಿ ಕಂಡುಬರುತ್ತಾ. ಸೊ ಹಾಗಾಗಿ ಈ ಒಂದು ಕೌಶಲ್ಯ ಆಧಾರಿತ ತರಬೇತಿಗಳೊಂದಿಗೆ ಕೈ ಜೋಡಿಸಿರುವುದನ್ನು ನಾವು ಕಾಣ್ತೇವೆ. ನೋಡ್ರಿ, ಅರ್ಜಿದಾರ ಇದಕ್ಕೆ ಅರ್ಜಿದಾರ ಪ್ರವರ್ಗ 1ರ ಅಭ್ಯರ್ಥಿಯಾಗಿದ್ದಪ್ಪ ಅಂತಂದ್ರೆ ಅವನಿಗೆ ಯಾವುದೇ ಆದಾಯದ ಮಿತಿ ಇರುವುದಿಲ್ಲ. ಯಾರಿಗೆ? ಪ್ರವರ್ಗ 1ಕ್ಕೆ ಸೇರಿರ್ತಕ್ಕಂಥ ಅಭ್ಯರ್ಥಿಗೆ ಯಾವುದೇ ವಾರ್ಷಿಕ ಆದಾಯದ ಮಿತಿ ಮಾನದಂಡಗಳಿರುವುದಿಲ್ಲ. ಉಳಿದ ಕಮ್ಯುನಿಟಿಗಳಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳಾದ 2A, 3A, 3B ವರ್ಗಕ್ಕೆ ಸೇರಿದವರ ಕುಟುಂಬದ ವಾರ್ಷಿಕ ಆದಾಯ ಮಿತಿ 8 ಲಕ್ಷ ಇರುತ್ತದೆ. ನೆಕ್ಸ್ಟ್ 2023-24ನೇ ಸಾಲಿನಲ್ಲಿ 100 ಲಕ್ಷಗಳ ಆರ್ಥಿಕ ಹಾಗೂ 1,000 ಭೌತಿಕ ಗುರಿಯನ್ನು ನಿಗದಿಪಡಿಸಿರುವುದನ್ನು ಕಾಣ್ತೀವಿ. ಮಾರ್ಚ್ 2024 ಅಂತ್ಯಕ್ಕೆ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ವತಿಯಿಂದ 552 ಅಭ್ಯರ್ಥಿಗಳ ತರಬೇತಿಗೆ 55 ಲಕ್ಷಗಳ ವೆಚ್ಚದಲ್ಲಿ ನಿಯೋಜನೆ ಮಾಡಿರುವುದನ್ನು ನಾವು ಕಾಣ್ತೇವೆ. ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ನೆಕ್ಸ್ಟ್ ಲಿಂಗಾಯತ್ ಅಭಿವೃದ್ಧಿ ನಿಗಮದ ಭೋಜನಾಲಯ ಕೇಂದ್ರ. ಈ ಒಂದು ಲಿಂಗಾಯತ್ ಅಭಿವೃದ್ಧಿ ನಿಗಮದಲ್ಲಿ ಅತಿ ಹೆಚ್ಚಾಗಿ ನಾವು ಲಿಂಗಾಯತ್ ಖಾನಾವಳಿಗಳನ್ನು ನೋಡ್ತೀವಿ. ಲಿಂಗಾಯತ್ ಖಾನಾವಳಿಗಳನ್ನು ತೆಗಿಬೇಕಾದ್ರೆ ಅದರ ಪ್ರಯೋಜನ
ನಾವು ಈ ಅಭಿವೃದ್ಧಿ ನಿಗಮದಿಂದ ಮಾಡ್ಕೋಬೇಕು. ಯಾರು ಸ್ವ ಇಚ್ಛೆಯಿಂದ ತೆಗೆದಿದ್ದರೋ ನಿಮ್ಮ ಅಭಿವೃದ್ಧಿ ನಿಗಮದಲ್ಲಿಯೂ ಸಹಿತ ನಿಮಗೆ ಒಂದು ಯೋಜನೆ ಅಂತಕ್ಕಂಥದ್ದು ಇದೆ. ಅದೇನಪ್ಪ ಅಂತಾರ ಭೋಜನಾಲಯ ಕೇಂದ್ರ. ಎಸ್, ಅದೇ ವೀರಶೈವ ಲಿಂಗಾಯತ್ ಖಾನಾವಳಿ ಕನಿಷ್ಠ ಎಷ್ಟು ಅಳತೆಯ ನಿವೇಶನವನ್ನು ಹೊಂದಿರಬೇಕು ನೋಡಿ. ಈ ಒಂದು ಭೋಜನಾಲಯ ಕೇಂದ್ರದಲ್ಲಿ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು, ಭೋಜನಾಲಯ ಕೇಂದ್ರದಲ್ಲಿ ನಾವೇನಾದರೂ ಯೋಜನೆಯಲ್ಲಿ ನಾವೇನಾದರೂ ಸೌಲಭ್ಯವನ್ನು ಪಡಿತಿರ್ಬೇಕಾದ್ರೆ ಒಂದು ಸ್ವಂತ ನಿವೇಶನವನ್ನು ಹೊಂದಿರಬೇಕು. 20x30 ಅಳತೆಯ ಒಂದು ನಿವೇಶನವನ್ನು ನಾವು ಹೊಂದಿರಬೇಕು. ಅಂದಾಗ ಮಾತ್ರ ನಾವು ಏನು ಮಾಡ್ಬೋದು, ಈ ನಿಗಮದಲ್ಲಿ ಬರ್ತಕ್ಕಂಥ ಭೋಜನಾಲಯ ಕೇಂದ್ರ ಯೋಜನೆ ಅಡಿಯಲ್ಲಿ ನಾವು ಅಲ್ಲಿಂದ ಏನು ಮಾಡ್ಬೋದು, ಸಾಲವನ್ನು ತೆಗೆದುಕೊಳ್ಳಬಹುದು. ಗರಿಷ್ಠ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿಯಲ್ಲಿ ನೋಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಅಡಿಯಲ್ಲಿ ಅರ್ಜಿದಾರ ಉದ್ಯಮಕ್ಕೆ ಅವರು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆ ಹಾಗೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ರೂಪಾಯಿ 5 ಲಕ್ಷಗಳವರೆಗೆ, ಕನಿಷ್ಠ 1 ಲಕ್ಷದಿಂದ ಹಿಡ್ಕೊಂಡು ಗರಿಷ್ಠ 5 ಲಕ್ಷಗಳವರೆಗೆ ನಮಗೆ ಏನು ಮಾಡ್ತಾರೆ ಅಂದ್ರೆ ಸಾಲದ ಸೌಲಭ್ಯವನ್ನು ಕೊಡ್ತಾರೆ. ಅದರೊಳಗೆ ನಮಗೆ ಸಹಾಯಧನ ಇರುವಂಥದ್ದು ಕೇವಲ 4 ಲಕ್ಷ ರೂಪಾಯಿ. ಉಳಿದಿರ್ತಕ್ಕಂಥ 4,60,000 ರೂಪಾಯಿ, 40,000 ರೂಪಾಯಿ ಅಷ್ಟೇ ಸಹಾಯಧನ. ಉಳಿದಿರ್ತಕ್ಕಂತಹ 4,60,000 ರೂಪಾಯಿಯನ್ನು ನಮಗೆ ಏನು ಮಾಡ್ತಾರಪ್ಪ ಅಂತಾರೆ ಬಡ್ಡಿ ದರದಲ್ಲಿ ಏನು ಮಾಡ್ತಾರ ನಮಗೆ ಕೊಡ್ತಾರ. ಆ ಒಂದು ಬ್ಯಾಂಕಿನ ಸಹಭಾಗಿತ್ವದೊಂದಿಗೆ, ಹೌದಾ, ಆ ಬ್ಯಾಂಕಿನ ಸಹಭಾಗಿತ್ವದೊಂದಿಗೆ. ಅದು ಅಷ್ಟೇ ಅಲ್ಲದೆ ನೋಡಿ ಕನಿಷ್ಠ 20x30 ಅಡಿ ಏನು ಮಾಡಿರ್ಬೇಕು, ಅವರು ಅಳತೆ ಉಳಿರ್ತಕ್ಕಂಥ ಸ್ವಂತ ನಿವೇಶನವನ್ನು ಹೊಂದಿರಬೇಕು. ಎಸ್, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅರ್ಹತೆಗಳೇನಿರಬೇಕು, ಲಿಂಗಾಯತ್ ಸಮುದಾಯಕ್ಕೆ ಸೇರಿರಬೇಕು, ಗ್ರಾಮೀಣ ಪ್ರದೇಶದ ವಾರ್ಷಿಕ ಆದಾಯ 98,000 ಇರಬೇಕು, ನಗರ ಪ್ರದೇಶದ ಆದಾಯ 1,20,000 ಇರಬೇಕು. ಹೌದಾ, ಅರ್ಜಿದಾರರ ಕನಿಷ್ಠ ವಯಸ್ಸು 18ರಿಂದ 55 ಅಂತಕ್ಕಂಥದ್ದು. ಸೊ ಈ ಅಷ್ಟೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಮರುಪಾವತಿ ಅವಧಿ ನಮಗೇನು 40,000 ಸಹಾಯಧನವನ್ನು ನೀಡಿ ಇನ್ನು 4,60,000 ರೂಪಾಯಿ ಏನು ಬಡ್ಡಿ ದರದಲ್ಲಿ ಕೊಟ್ಟಿರ್ತಾರೆ ನೋಡು, ಅದಕ್ಕೆ 34 ಕಂತು ಇರ್ತಾವೆ. ಅದರಲ್ಲೇ 2 ತಿಂಗಳ ವಿರಾಮಾವಧಿ ಇರುತ್ತೆ. ಹೌದಾ, ಇದು ನಾವು ಆಯಾ ಬ್ಯಾಂಕ್ ಆಯಾ ಅವಧಿಗೆ ಏನು ನಿಗದಿಪಡಿಸಿರ್ತಾರೆ ನೋಡಿ, ಆ ಬಡ್ಡಿ ದರದಲ್ಲಿ ನಾವು ಮರಳಿ ನೀಡಬೇಕಾಗತ್ತೆ. ಎಸ್, ಈ ಒಂದು ಯೋಜನೆಯಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬ ಅಭ್ಯರ್ಥಿಗೆ ಮಾತ್ರ ಅವಕಾಶ ಇರುತ್ತೆ. ಎಸ್, ಇದರಲ್ಲಿ ಪ್ರಮುಖವಾಗಿ 33% ಮಹಿಳೆಯರಿಗೆ ಏನು ಮಾಡ್ಯಾರ, ಅವಕಾಶವನ್ನು ನೀಡಿದಾರ. ಇದನ್ನು ಕೇಳುವಂತಹ ಪ್ರಶ್ನೆ, ಇದನ್ನು ಕೇಳಬಹುದು. ಎಸ್, ಅಂಗವಿಕಲರಿಗೆ ಇದರಲ್ಲಿ 50% ಮೀಸಲಾತಿ ಇದೆ. ಹೌದಾ, ಪ್ರಶ್ನೆ ಏನು ಕೇಳಿದ್ದಾರೆ, ನಿವೇಶನವನ್ನು ಕೇಳಿದ್ದಾರೆ. ಎಸ್, ಮಹಿಳೆಯರಿಗೆ 33% ಮತ್ತು ಅಂಗವಿಕಲರಿಗೆ 50%. ನೆಕ್ಸ್ಟ್, ಅರ್ಜಿ ಸಲ್ಲಿಸುವಂತಹ ಫಲಾನುಭವಿ ಹೋಟೆಲ್ ನಡೆಸಲು ಫುಡ್ ಲೈಸೆನ್ಸ್. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಲ್ಲಿ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಇದೆ, ಈ ಕೆಳಗಿನ ಯಾವುಗಳಲ್ಲಿ ಯಾವುದು ತಪ್ಪು ಅಂತ ಕೊಟ್ಟಿದ್ದಾಗ 50 ಕೊಟ್ಟಿದ್ರು, ಅದರಲ್ಲಿ 33 ಆಗಬೇಕಾಗಿತ್ತು. ಸೊ ಹಾಗಾಗಿ 33 ಮಹಿಳೆಯರಿಗೆ ಮೀಸಲಾತಿ ಅನ್ನೋದು ಸರಿ. ಫುಡ್ ಲೈಸೆನ್ಸ್ ಪಸಿ ಸರ್ಟಿಫಿಕೇಷನ್ನ ಯಾರು ಹೊಂದಿರಬೇಕು, ಈ ಅರ್ಜಿದಾರರು ಹೊಂದಿರಬೇಕು. ಕಡ್ಡಾಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಹೊಂದಿರಬೇಕು. ಯಾಕಂದ್ರೆ ಆ ಬ್ಯಾಂಕಿನ ಸಹಭಾಗಿತ್ವದಲ್ಲಿ ನಮಗೆ ಈ ಒಂದು ಸಾಲದ ಸೌಲಭ್ಯವನ್ನು ನೀಡತಕ್ಕಂಥದ್ದು. ಎಸ್, ಈ ಸಾಲವನ್ನು ತೆಗೆದುಕೊಳ್ಳಬೇಕಾದ್ರೆ ನಾವು ಯಾವುದಾದ್ರೂ ಒಂದು ನಿಗಮದಿಂದ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಈ ಒಂದು ಅಭಿವೃದ್ಧಿ ನಿಗಮದಲ್ಲಿ ಒಂದು ಉಪಯೋಗವನ್ನು ಒಂದು ಸಾಲದ ಸೌಲಭ್ಯವನ್ನು ಮಾತ್ರ ಪಡೆದುಕೊಂಡಿರಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು. ಎಸ್, ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೂ ನಾವು 100 ಪ್ರಶ್ನೆಗಳನ್ನು ಈ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಗ್ರೂಪ್ ಬಿ BCM ಇಲಾಖೆಯಲ್ಲಿನ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಯ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ 100 ಪ್ರಶ್ನೆಗಳಲ್ಲಿ 1000 ಪ್ರಶ್ನೆಗಳು ಉದ್ಭವ ಆಗ್ಬೋದು. ಅಷ್ಟು ನಾವು ವಿವರಣೆಯನ್ನು ಸಹಿತ ನಾವು ನೋಡ್ಕೊಂತ ಬಂದಿದ್ದೀವಿ. ಸೊ ಇಲ್ಲಿವರೆಗೂ 4 ವಿಡಿಯೋಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದೀವಿ. ನೆಕ್ಸ್ಟ್ ಇದರ ತದನಂತರದಲ್ಲಿ 5ನೇ ವಿಡಿಯೋದಲ್ಲಿಯೂ ಸಹಿತ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳು ಇವೆಲ್ಲವುಗಳು ಸಹಿತ ಈ ಹಿಂದೆ ಕೇಳಿರುವಂಥದ್ದು, ಕೆಲವೊಂದಿಷ್ಟು ಬಜೆಟ್ನಲ್ಲಿ ಅಪ್ಡೇಟ್ ಆಗಿರುವಂಥದ್ದು, ಇನ್ನೂ ಕೆಲವೊಂದಿಷ್ಟು ಕ್ರಿಯಾ ಯೋಜನೆಯಲ್ಲಿ ಬಂದಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೇಳ್ತಾರೋ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಹ ನೋಡಿದ್ವಿ. ಸೊ ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಈ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಗಮನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು.